Hello all, welcome to the third part of the core banking. Okay, we shall discuss the CBS, that is core banking solutions, okay, in this part, right? Okay, ನೋಡಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂತಂದರೆ ಏನು? ಸಿ ಇಟ್ ಈಸ್ ಲೈಕ್ ಎ ಸೆಂಟ್ರಲಿ ಮ್ಯಾನೇಜ್ಡ್ ಸಾಫ್ಟ್ವೇರ್ ಆಫ್ ಎನಿ ಬ್ಯಾಂಕ್ ಅಂತ ಹೇಳ್ತಿರ್ತೀವಿ. ಲೈಕ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅಂತಂದರೆ ಇಟ್ ಈಸ್ ನೋಡಿ ಏನಾಗುತ್ತೆ, ಹೌ ಇಟ್ ವರ್ಕ್ಸ್ ಅಂತಂದರೆ, ಈಗ ನೋಡಿ ಲೈಕ್ ಐ ಆಮ್ ಎ ಪರ್ಸನ್, ಐ ಆಮ್ ಎ ಕಸ್ಟಮರ್ ಆಫ್ ಅ ಬ್ಯಾಂಕ್, ಹ್ಯಾವಿಂಗ್ ಎ ಬ್ರಾಂಚ್ ಇನ್ ತುಮಕೂರು. Okay, like I can go anywhere. Antandre I can go to Bangalore, I can withdraw the money if I have the check in another branches. Athwa I can go to any other place, I can go to some other state and I can withdraw the money through the ATMs. Or I can do at any point of time, I can do the internet banking. Right, Ali, ಏನಾಗ್ತದೆ, we have to understand one thing. My banking operations is not ಫಿಕ್ಸ್ಡ್ ಇನ್ ಒನ್ ಪ್ಲೇಸ್. ನನ್ನ ಅಕೌಂಟ್ ತುಮಕೂರಲ್ಲಿದೆ, ಒನ್ ಆಫ್ ದ ಬ್ಯಾಂಕ್ನಲ್ಲಿ ಇದೆ ಅಂತ ನಾನು ಹೇಳಿದ ತಕ್ಷಣ ನಾನು ಪ್ರತಿ ಸತಿ ಅದೇ ಬ್ಯಾಂಕ್ ಒಳಗಡೆ ಹೋಗ್ಬಿಟ್ಟು, ನಾನು ಅದೇ ಬ್ಯಾಂಕ್ ಬ್ರ್ಯಾಂಚ್ ಒಳಗಡೆ ಹೋಗ್ಬಿಟ್ಟು ನನ್ನ ಆಪ್ರೇಷನ್ಸ್ ಮಾಡಬೇಕು ಅಂತೇನಿಲ್ಲ. ಓಕೆ, ಐ ಕ್ಯಾನ್ ಡೂ ದ ಆಪ್ರೇಷನ್ಸ್ ಎನಿವೇರ್ ಇನ್ ದ ವರ್ಲ್ಡ್, then any places inside the country also. If I'm having the provisions in any branches, I can do the transactions. Okay, ಇದಕ್ಕೆಲ್ಲ ಅಸಿಸ್ಟ್ ಮಾಡೋದು ಯಾವುದು ಅಂತಂದರೆ, it is nothing but core banking solutions. It is a software which will be maintained by the banks. It's a central software ಅಂತ ಹೇಳ್ತೀವಿ. Like it will be integrated with all kind of applications. ಅಂತಂದರೆ ಏನಂತ ಹೇಳ್ತೀವಿ, if I have taken a loan, if I have a like savings account, if I have a FD, or if I have any like so many ಅಂತಂದರೆ ನಾನು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ATM ಯೂಸ್ ಮಾಡಬಹುದು. ದೆನ್ ಏನಂತ ಹೇಳ್ತಾರೆ, ಓವರ್ ಡ್ರಾಫ್ಟ್ ತೊಗೊಂಡಿದ್ದೀನಿ ಅಂತಂದರೆ ಓವರ್ ಡ್ರಾಫ್ಟ್, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಫೋನ್ ಬ್ಯಾಂಕಿಂಗ್, ದೆನ್ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ಬೋದು. ಲೈಕ್ ಆಫ್ ವೇರಿಯಸ್ ಯಾವ ಬ್ರ್ಯಾಂಚಲ್ಲಿ ಬೇಕಾದರೂ ಐ ಕ್ಯಾನ್ ಗೋ ಯೂಸ್ ದಟ್ ಇನ್ ATM ಆಗ್ಬೋದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ತಿರ್ಬೋದು. ಅದನ್ನೆಲ್ಲ ಅಸಿಸ್ಟ್ ಮಾಡೋಕ್ಕೆ ಮೇನ್ ಕಾರಣ ಯಾವುದು ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್, CBS ಅಂತ ನಾವು ಹೇಳ್ತಾ ಇರ್ತೀವಿ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಅಂತ ಬಂತು ಅಂದರೆ, ವೆಲ್ ನೋನ್ ದಟ್ ಈಸ್ ಇನ್ಫೋಸಿಸ್ ನವರು ಆಲ್ಮೋಸ್ಟ್ ಈಗ ಕರ್ನಾಟಕ ಬ್ಯಾಂಕ್ ಆಗಲಿ, ಮೇಜರ್ ಬ್ಯಾಂಕ್ಸ್ ಇನ್ ಕರ್ನಾಟಕ, ದೇ ಆರ್ ಯೂಸಿಂಗ್ ಫಿನಿಕಲ್ ಅನ್ನೋದೊಂದು ಸಾಫ್ಟ್ವೇರ್. ಇಟ್ ಇಸ್ ಅ ಕೋರ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅದು, ರೈಟ್. ಆ್ಯಸ್ ವೆಲ್ ಆ್ಯಸ್ FinOne ಅಂತ ಇದೆ, ಫ್ಲೆಕ್ಸಿ ಕ್ಲಬ್ ಅಂತ ಬರುತ್ತೆ. ದೇರ್ ಆರ್ ಸೋ ಮೆನಿ ಸಾಫ್ಟ್ವೇರ್ಸ್ ವಿಚ್ ಆರ್ ದೇರ್ ಟು ಸಪೋರ್ಟ್ ದ ಸೆಂಟ್ರಲೈಸ್ಡ್ ಬ್ಯಾಂಕಿಂಗ್ ಸಾಫ್ಟ್ವೇರ್, ರೈಟ್. ಅದೊಂದು ಸಾಫ್ಟ್ವೇರ್ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿ ಡೆಪ್ಲಾಯ್ಡ್ ಅಟ್ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ಸ್ ಅಕ್ರಾಸ್ ದ ನೆಟ್ವರ್ಕ್. ಅವ್ರದ್ದು ಎಲ್ಲೆಲ್ಲಿ ಬ್ರಾಂಚಸ್ ಇದೆಯೋ ಅಲ್ಲೆಲ್ಲ ಅವರು ದೇ ಬಿ ಯೂಸಿಂಗ್ ದ ಸೇಮ್ ಸಾಫ್ಟ್ವೇರ್. ಮತ್ತು ಇನ್ನೊಂದೇನು ಅಂದರೆ ಅಪ್ಡೇಷನ್, ಸೆಂಟ್ರಲಿ ಅಪ್ಡೇಟಬಲ್ ಅಂತಂದರೆ, ಸೆಂಟ್ರಲಲ್ಲಿ ಏನು ಒಂದು ಮೇಯ್ನಲ್ಲಿ ಹೇಗೆ ನಾವು ಅಪ್ಡೇಟ್ ಮಾಡಿಬಿಟ್ರೆ ಪ್ರತಿಯೊಂದು ಬ್ರಾಂಚ್ಗೂ ಅದು ಎಫೆಕ್ಟ್ ಆಗ್ತಿರುತ್ತೆ, ರೈಟ್. ಅಂದರೆ it will be having a core banking software ಅಂತ ಹೇಳ್ತಿರ್ತೀವಿ, ರೈಟ್. ಓಕೆ, ಸಿ ದಟ್ ಇಸ್ ವಾಟ್ ನೋಡೋಣ. ಲೆಟ್ ಅಸ್ ಸಿ, ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್, ಐ ಬಿಲೀವ್, ರೈಟ್. ಏನು ಅಂತಂದರೆ, ಇಟ್ ಇಸ್ ಎ ಕಾಮನ್ IT solutions. Like let us have a look on the same. What is that? Nodi, core banking system refers to the common IT solutions wherein a centrally shared database supports the entire banking application. Andre ಏನು, one common format ಅಲ್ಲಿ ಎಲ್ಲಾರ್ದು ಪ್ರತಿಯೊಬ್ಬರ ಕಸ್ಟಮರ್ದು ಡಾಟಾಬೇಸ್ನ ದೇ ವಿಲ್ ಬಿ ಸ್ಟೋರಿಂಗ್ ಆ್ಯಂಡ್ ದೇ ವಿಲ್ ಬಿ ಯೂಸಿಂಗ್, ಪ್ರಿಸರ್ವ್ ಮಾಡ್ತಿರ್ತಾರೆ ಮತ್ತು ಯೂಸು ಸಹ ದೇ ವಿಲ್ ಬಿ ಡೂಯಿಂಗ್ ಇನ್ ಮಲ್ಟಿಪಲ್ ಮ್ಯಾನರಲ್ಲಿ ಅವರು ಯೂಸ್ ಮಾಡ್ತಾ ಹೋಗ್ಬೋದು. ಒನ್ ಸಿಂಗಲ್ ಸಾಫ್ಟ್ವೇರ್, ಒನ್ ಸಿಂಗಲ್ ಡಾಟಾಬೇಸ್ನ ಈಚ್ ಆ್ಯಂಡ್ ಎವ್ರಿ ಬ್ರಾಂಚಸ್ ಆರ್ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ಸ್ ದೇ ವಿಲ್ ಬಿ ಹ್ಯಾವಿಂಗ್, ಮೀನ್ಸ್ ದೇ ವಿಲ್ ಬಿ ಯೂಸಿಂಗ್ ದಟ್ ಡಾಟಾಬೇಸ್ ಟು ಏನಂತ ಹೇಳ್ತೀವಿ, ಫಾರ್ ದ ಟ್ರಾನ್ಸಾಕ್ಷನ್, ಫಾರ್ ದ ಎಂಟೈರ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್. ನೋಡಿ ಏನೈತೆ, ಸೆಂಟ್ರಲಿ ಶೇರ್ ಡಾಟಾಬೇಸ್ ಸಪೋರ್ಟ್ಸ್ ದ ಎಂಟೈರ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್. ಈಗ ನನ್ನ ಅಕೌಂಟ್ ನಂಬರ್ ಒಂದು ಹೊಡೆದ್ಬಿಟ್ರೆ ಸಾಕು, ನನ್ನಲ್ಲಿ ಲೋನ್ ಎಷ್ಟಿದೆ, ನನ್ನದ್ರ ಓವರ್ ಡ್ರಾಫ್ಟ್ ಎಷ್ಟು ಕೊಟ್ಟಿದ್ದಾರೆ, ದೆನ್ ನನ್ನ FD ಎಷ್ಟಿದ್ದಾವೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಮ್ಯಾನೇಜ್ಡ್ ಬೈ ಓನ್ಲಿ ಒನ್ ಸಾಫ್ಟ್ವೇರ್, ರೈಟ್. ದಟ್ ಈಸ್ ವಾಟ್, ಅದು ನನ್ನ ಕಾರ್ಪೊರೇಟ್ ಅಕೌಂಟ್ ಇರ್ಬೋದು ಅಥವಾ ನನ್ನ ಲೋನ್ ಅಕೌಂಟ್ ಇರ್ಬೋದು, ಎವ್ರಿಥಿಂಗ್ ಕ್ಯಾನ್ ಬಿ ಮ್ಯಾನೇಜ್ಡ್ ಲೈಕ್ ನಾಟ್ ಓನ್ಲಿ ಬೈ ಒನ್ ಪರ್ಸನ್. ಇಂಡಸ್ಟ್ರಿಯಲ್ಸ್ ಆಗ್ಬೋದು, ಕಂಪನೀಸ್ ಆಗ್ಬೋದು, ರೈಟ್. ದರ್ ಆರ್ ಮಲ್ಟಿಪಲ್ ಥಿಂಗ್ಸ್ ದಟ್ ದಿಸ್ ಸಾಫ್ಟ್ವೇರ್ ವಿಲ್ ಬಿ
handling, right? Okay, see here, let us see further. That is, business process in all the branches of the bank update a common database in the central server located in that at a data center. ಅಂದರೆ each and every branch will be using a common database. ಎಲ್ಲರೂ ಒಂದೇ ಡಾಟಾಬೇಸ್ನ ಯೂಸ್ ಮಾಡ್ತಿರ್ತಾರೆ. The database will be shared across all the branches and they will be saving in one particular place. ಅಂತಂದ್ರೆ ಅದನ್ನು ನಾವು ಡಾಟಾ ಸೆಂಟರ್ ಅಂತ ಹೇಳ್ತೀವಿ. ಡಾಟಾ ಸೆಂಟರಲ್ಲಿ ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಅನ್ನೋದು ಸೇವ್ ಆಗ್ತಾ ಇರ್ತೀವಿ, ವಿಚ್ ಗಿವ್ಸ್ ಎ ಕನ್ಸಾಲಿಡೇಟೆಡ್ ವ್ಯೂ ಆಫ್ ದ ಬ್ಯಾಂಕ್ ಆಪರೇಷನ್. ಒಂದು ಕನ್ಸಾಲಿಡೇಟೆಡ್ ಆಗಿ ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟು ಟ್ರಾನ್ಸಾಕ್ಷನ್ ನಡ್ತಿದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಟ್ರಾನ್ಸಾಕ್ಷನ್, ಪ್ರತಿಯೊಂದು ನಾವು ಡೀಟೇಲ್ ರಿಪೋರ್ಟ್ ತೆಗಿಯೋಕ್ಕಾಗಲಿ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ ಒಂದು ಸಿಂಗಲ್ ಪ್ಲೇಸ್ನಲ್ಲಿ ಇಫ್ ಇಟ್ ಇಸ್ ಮ್ಯಾನೇಜ್ಡ್. ಅಂತಂದರೆ ಈಗ ನೋಡಿ, ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಏನಕ್ಕೆ ಬೇಕು ಇದು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್, ನಾನೇನು ಮಾಡ್ತೀನಿ, ಐ ಆಮ್ ದೇರ್ ಇನ್ ಸಿಂಕ್ರನೈಸ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಏನು. ಸಿ, ನಾನು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಐ ಟ್ರಾನ್ಸ್ಫರ್ ದ ಮನಿ, ರೈಟ್? ಟ್ರಾನ್ಸ್ಫರ್ ನಾನೀಗ ಕೆನರಾ ಬ್ಯಾಂಕಿಂದ ನಾನು ಕಾಲ್ ಕರ್ನಾಟಕ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ದೆನ್ ಓಕೆ, ಟ್ರಾನ್ಸ್ಫರ್ ಇವತ್ತೇ ಆಗಿದೆ, ಥ್ರೂ ಆನ್ಲೈನ್ ಮೋಡಲ್ ಆಗಿದೆ. ಇಫ್ ಐ ಗೋ ಟು ದ ಬ್ಯಾಂಕ್, ನನ್ನ ಹತ್ರ ನಾನು ಅಷ್ಟು ದುಡ್ಡನ್ನು ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ. ಏನು ಕೆನರಾಯಿಂದ ಕರ್ನಾಟಕಕ್ಕೆ ನಾನು ಏನು ಬ್ಯಾಲೆನ್ಸ್ ಇತ್ತು ಕಂಪ್ಲೀಟ್ ಬ್ಯಾಲೆನ್ಸು ನಾನು ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆನ್ಲೈನಲ್ಲಿ. ಇಫ್ ಐ ಗೋ ಆ್ಯಂಡ್ ಚೆಕ್ ದ ಬ್ಯಾಲೆನ್ಸ್ ಇನ್ ದ ಕೆನರಾ ಬ್ಯಾಂಕ್, ಇಟ್ ಶುಡ್ ಶೋ ನಿಲ್. ಏನಾದ್ರು ರಿಯಲ್ ಟೈಮ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಇನ್ನೂ ಏನಾಗಿರುತ್ತೆ, ಲೈಕ್ ಓಕೆ ನನ್ನ ಟ್ರಾನ್ಸಾಕ್ಷನ್ ಆಗಿದೆ ಬಟ್ ಇವ್ರ ಅಕೌಂಟಲ್ಲಿ ಇನ್ನೂ ದುಡ್ಡಿದೆ ಅಂತ ಅಂದ್ಬಿಟ್ಟು ಅವ್ರು ದುಡ್ಡು ವಾಪಸ್ ಕೊಡೋಲ್ಲ ನನಗೆ. ನಾನು ಇಫ್ ಐ ಟ್ರೈ ಟು ಡ್ರಾ ಆಲ್ಸೋ, ಇಲ್ಲ ನಿಮ್ಮ ಅಕೌಂಟಲ್ಲಿ ಆನ್ಲೈನಲ್ಲಿ ಎಲ್ಲ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗೋಗಿದೆ ಅಂತ ಹೇಳ್ತಿರ್ತಾರೆ. ಅಂದರೆ ನಾನು ಸೆಂಟ್ರಲ್ಲಾಗಿ ಡಾಟಾ ಮ್ಯಾನೇಜ್ ಮಾಡೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ ಬ್ಯಾಂಕಿಗೂ ಮತ್ತು ನಾರ್ಮಲ್ ಅಕೌಂಟಿಂಗ್ ಬ್ಯಾಂಕ್ ಇನ್ ದ ಬ್ರಾಂಚಸ್ ಆಗಲಿ ರಿಯಲ್ ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ದಟ್ ಈಸ್ ದ ಯೂಸ್ ಆಫ್ ಇಟ್, ರೈಟ್? ದೆನ್ branches function as a delivery channels providing services to its customer, right? ಅಂದರೆ ಪ್ರತಿಯೊಬ್ಬರು ನೋಡಿ ಸೆಂಟ್ರಲ್ ಡಾಟಾಬೇಸಿಂದ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಡೆಲಿವರಿ ಚಾನಲ್ ಪ್ರೊವೈಡರ್ಸ್. ಅಂದರೆ ಲೈಕ್ ಡೆಲಿವರಿ ಪಾರ್ಟ್ನರ್ಸ್, ಅಂದರೆ ಲೈಕ್ ಕಸ್ಟಮರ್ಸ್ಗೆ ಎಲ್ಲಾದರೂ ಬರಲಿ, ಯಾವ ಬ್ರಾಂಚಲ್ಲಾದರೂ ಬರಲಿ, ದೇ ಕೆನ್ ಗೆಟ್ ದ ಟ್ರಾನ್ಸಾಕ್ಷನ್ ಡನ್, ರೈಟ್? ಮತ್ತು ಅವ್ರು ಏನು ಅಂತಂದರೆ ಸೆಂಟ್ರಲ್ ಡಾಟಾಬೇಸ್ನಿಂದ ಸೆಂಟ್ರಲ್ ಫಂಕ್ಷನ್ಸ್ ಅಥವಾ ಸೆಂಟ್ರಲ್ ಆಪ್ರೇಷನ್ಸ್ನ ಹೆಡ್ ಆಫೀಸಲ್ಲಿ ಕಂಟ್ರೋಲ್ ಆಗ್ತಿತ್ತು ಅಂತಂದರೆ ಅದರ್ ಬ್ರಾಂಚಸ್ ವಿಲ್ ಬಿ acting as a service provider. Then core banking solution is a centralized banking application software that has several components which can be designed to meet the demand of the banking industry, right? Each and every aspects adu support ಮಾಡ್ತಾ ಇರುತ್ತೆ. ನಾನು ಹೇಳಿದೆ ನಿಮಗೆ ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಥಿಂಗ್ಸ್ ಅಂತ ಬಂತು ಅಂದರೆ, ಈಗ ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಅಥವಾ ATMs ಆಗ್ಬೋದು, ದೆನ್ ಇಂಟರ್ನೆಟ್ ಬ್ಯಾಂಕಿಂಗ್, ಫೋನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ವೇರಿಯಸ್ ಬ್ರಾಂಚಸ್ಸಲ್ಲಿ ಯಾವುದೇ ಬ್ರಾಂಚಸ್ಸಲ್ಲಾಗಲಿ ಅವರು ದೇ ಕೆನ್ ಡೂ ದ ಟ್ರಾನ್ಸಾಕ್ಷನ್ಸ್, ರೈಟ್? ಅದನ್ನು ಅಂದರೆ ಲೈಕ್ ಇಷ್ಟೊಂದು ಅಪ್ಲಿಕೇಶನ್ಸ್ನ ಒಂದು ಸಿಂಗಲ್ ಸಾಫ್ಟ್ವೇರ್ ಅನ್ನೋದು, ಅದು ಸಾಫ್ಟ್ವೇರ್ ಪ್ಯಾಕೇಜ್ ಅನ್ನೋದು ಮ್ಯಾನೇಜ್ ಮಾಡುತ್ತೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ದ ಕೋರ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತಾ ಇರ್ತೀವಿ, ರೈಟ್? ದೆನ್ CBS ಸಾಫ್ಟ್ವೇರ್ ಆಲ್ಸೋ ಎನೇಬಲ್ಸ್ ಇಂಟಿಗ್ರೇಷನ್ ಆಫ್ ದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಇನ್-ಹೌಸ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಟು ಫೆಸಿಲಿಟೇಟ್ ದ ಕಾಂಪ್ಲೆಕ್ಸ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಕಾಂಪ್ಲೆಕ್ಸ್ ಬಿಸ್ನೆಸ್ ಪ್ರೋಸೆಸ್. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂತಂದರೆ ಏನು? ಈಗ ನಾನು ಲೈಕ್ I'll tell you one thing, like I am a bank, I have the internet facility. ನೋಡಿ, ನನ್ನ ಬ್ಯಾಂಕಿನ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾನು IT ರಿಟರ್ನ್ಸ್ಗೆ ಹೋಗ್ಬೋದು. ಐ ಕ್ಯಾನ್ ಗೋ ವಿತ್ IT ರಿಟರ್ನ್ಸ್ ಆ್ಯಂಡ್ ಐ ಕ್ಯಾನ್ ಫಿಲ್ ಮೈ IT ರಿಟರ್ನ್ಸ್, ಅದು ಮಾಡಬಹುದು. ಅಥವಾ ಐ ವಾಂಟ್ ಟು ಟೇಕ್ ಅಪ್ ಎ ಲೋನ್, ಏನಂತೀವಿ ಲೈಕ್ ನೋಡಿ, ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಅಂತಂದರೆ ಈಗ ಝೊಮ್ಯಾಟೋಗೆ ಲಿಂಕ್ ಆಗಿದೆ ಪೇಮೆಂಟ್. ನಾನೀಗ ಝೊಮ್ಯಾಟೋನಲ್ಲಿ ಫುಡ್ ಆರ್ಡರ್ ಮಾಡ್ತೀನಿ, ಪೇಮೆಂಟ್ ಥ್ರೂ ದ ಬ್ಯಾಂಕ್, ಐ ಕ್ಯಾನ್ ಡೂ ದ್ಯಾಟ್ ಥ್ರೂ ದ UPI ಆಗಬಹುದು, ಅಥವಾ ಥ್ರೂ ದ ಭೀಮ್ ಆ್ಯಪ್ ಮೀನ್ಸ್ ಲೈಕ್ ಎವ್ರಿಥಿಂಗ್, ಭೀಮ್ ಆರ್ ವಾಟ್ ಯು ಕಾಲ್ ಫೋನ್ಪೇ ಆರ್ ಗೂಗಲ್ ಪೇ, ಜಿಪೇ, ಅದರಲ್ಲೆಲ್ಲ ಏನು ಅಂತಂದರೆ ಇಟ್ ಈಸ್ ಆಲ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದನ್ನು ಸಹ ಅದು ಏನು ಅಂತಂದರೆ ಇಟ್ ಕ್ಯಾನ್ ಬಿ ಇಂಟಿಗ್ರೇಟೆಡ್ ವಿತ್ ದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ದ ಇನ್-ಹೌಸ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಟು ಫೆಸಿಲಿಟೇಟ್ ದ ಸಿಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಪ್ರೋಸೆಸ್. ನಮ್ಮ ಬ್ಯಾಂಕಿನ ಲೈಕ್ ಸಾಫ್ಟ್ವೇರ್ಸು ಅದರ್ ಬ್ಯಾಂಕ್ ಅಥವಾ ಅದರ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗೂ ಅದು ಸಪೋರ್ಟ್ ಮಾಡ್ತಾ ಇರುತ್ತೆ. ಓಕೆ, CBS ಸಾಫ್ಟ್ವೇರ್ ಆಲ್ಸೋ ಎನೇಬಲ್ಸ್ ದ ಇಂಟಿಗ್ರೇಷನ್ ಆಫ್, ಆಯ್ತಲ್ವಾ, ರೈಟ್? ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಬ್ರಿಂಗ್ಸ್ significant benefit such as a customer is a customer of the bank and not for the branch. I mean, that's what I told you. ಏನು ಅಂತಂತಂದರೆ, ನಾನು ಲೈಕ್ ನನ್ನ ಬ್ಯಾಂಕ್, ನನ್ನ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇದೆ, ಐ ಹ್ಯಾವ್ ದ ಅಕೌಂಟ್ ಓನ್ಲಿ ಇನ್ ತುಮಕೂರು. ಓಕೆ, ಒಂದು ಯಾವುದೋ ಒಂದು ಬ್ರಾಂಚಲ್ಲಿದೆ ಅಂತಂದರೆ
No, I can transact it in any branch in Tumkur as well as in the city or in the country or in the state, wherever I have the branches of Karnataka Bank, and I can go there, I can do my transaction over there. That is what can happen. I am a customer of Karnataka Bank, not with the individual branches. I can do the transaction in any branch for the only for specific things, like I need to take the checkbooks, or I need to what do you call change some of the address proof and other KYC documents. Okay, like ಅದನ್ನ ಏನಾದ್ರು ಮಾಡಬೇಕು ಅಂದರೆ I have to come with the local branch, but for many other things I can go with any branch which is very near to me, or where any branch where I have I'm like I have the convenience, right? ಅದನ್ನು ನಾವು ಮಾಡ್ತಾ ಹೋಗ್ಬೋದು, right? Okay. Let's see some of the key aspects in the built-in architecture in the CBS. ಏನು ಲೈಕ್ ಏನೇನು ವಾಟ್ ಆರ್ ದ ಏನಂತ ಹೇಳ್ತೀವಿ ಅಂತಂದರೆ ಆಸ್ಪೆಕ್ಟ್ಸ್, ಅದು ಹೇಗೆ ಆರ್ಕಿಟೆಕ್ಚರ್ ಅನ್ನೋದು ಹೇಗೆ ಅಲ್ಲಿ ರೆಡಿ ಮಾಡಿದ್ದಾರೆ, ಹೌ ಇಟ್ ಈಸ್ ಆ್ಯಕ್ಚುಲಿ ಡಿಸೈನ್ಡ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸಿ ದ ಫಸ್ಟ್ ಒನ್ ಏನು ಅಂತಂತಂದರೆ, ಸಿ ದ ವಾಟ್ ಯು ಕಾಲ್ ದ ಇನ್ಫಾರ್ಮೇಷನ್ ಫ್ಲೋ ಅಂತ ಹೇಳ್ಬೋದು. ಇನ್ಫಾರ್ಮೇಷನ್ ಫ್ಲೋ ಅಂತಂತಂದರೆ ಇಟ್ ಫೆಸಿಲಿಟೇಟ್ಸ್ the information flow within a bank and improves the speed and accuracy of the decision making. It depends on the system that what do you call, just a moment please, just a moment, someone came. Okay, ಸಾರಿ, ಲೈಕ್ ಏನಂತ ಹೇಳ್ತೀವಿ, ಸಿ ಬಿ ಎಸ್ ಆರ್ಕಿಟೆಕ್ಚರ್ ಬಗ್ಗೆ ಫಸ್ಟು ನಾವು ಕಲಿಬೇಕಾಗ್ತದೆ. ಓನ್ಲಿ ವಾಟ್ ಆರ್ ದ ಹೌಸ್ ವಾಟ್ ಯು ಮೀನ್ ಬೈ ಸಿ ಬಿ ಎಸ್ ಅಂತ ನಾವು ನೋಡಿದ್ವಿ, ಬಟ್ ಸ್ಟಿಲ್ ಲೈಕ್ ಸಿ ಬಿ ಎಸ್ ಆರ್ಕಿಟೆಕ್ಚರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಆ್ಯಂಡ್ ಇಟ್ ಈಸ್ ಅ ವೆರಿ ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಲರ್ನ್ ವಾಟ್ ಇಸ್ ಸಿ ಬಿ ಎಸ್ ಆರ್ಕಿಟೆಕ್ಚರ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ರೈಟ್? ಓಕೆ, ಸಿ ಹಿಯರ್ ಸಿ ಬಿ ಎಸ್ ಆರ್ಕಿಟೆಕ್ಚರ್ ಅಂತಂತಂದರೆ, like CBS is a bank, functions not only as a heart but also the nervous system of all the transaction flow through these core systems ಅಂತ ಹೇಳ್ತೀವಿ. ಅಂದರೆ ಈಗ ನೋಡಿ, ಲೈಕ್ ಈಗ ಮನುಷ್ಯನಿಗೆ ಬ್ರೈನ್ ಆ್ಯಂಡ್ ಹಾರ್ಟ್ ಹೇಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಲೈಕ್ ಏನಂತ ಹೇಳ್ತೀವಿ, ದಿಸ್ ಸಿ ಬಿ ಎಸ್ ಸಾಫ್ಟ್ವೇರ್ ಇಸ್ ದ ಪ್ರೈಮರಿ ಥಿಂಗ್. ಇದೇನು ಅಂತಂತಂದರೆ ಲೈಕ್ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಲೈಕ್ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಹಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದ ನರ್ವಸ್ ಸಿಸ್ಟಮ್, ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಏನು ಅಂತಂದರೆ ಇಟ್ ವಿಲ್ ಬಿ ಲೈಕ್ ಗೋಯಿಂಗ್ ಥ್ರೂ ದ ಕೋರ್ ಸಿಸ್ಟಮ್ ಅಂಡರಲ್ಲೇ ವರ್ಕ್ ಆಗ್ತಿರುತ್ತೆ. ಏನೇ ಸಣ್ಣ ಪುಟ್ಟ ಸಾಫ್ಟ್ವೇರ್ಸ್ ಇರಬಹುದು, ಎವ್ರಿಥಿಂಗ್ ವಿಲ್ ಬಿ ಕನೆಕ್ಟೆಡ್ ಟು ದ ಡೈರೆಕ್ಟ್ಲಿ ಟು ದ ಕೋರ್ ಸಿಸ್ಟಮ್. ಅದು ಕರೆಕ್ಟಾಗಿ ಅದಕ್ಕೇ ಲಿಂಕ್ ಆಗಿರುತ್ತೆ. ಆ್ಯಂಡ್ ಇಟ್ ಶುಡ್ ರನ್ ಈಚ್ ಆ್ಯಂಡ್ ಎವ್ರಿ ಹವರ್, ಅಂದರೆ ಡ್ಯೂರಿಂಗ್ ಬಿಸ್ನೆಸ್ ಅವರ್ಸ್ ಆಗ್ಬೋದು, ನಾನ್ ಬಿಸ್ನೆಸ್ ಅವರ್ಸ್ ಆಗ್ಬೋದು. ಯಾಕೆಂದರೆ ಬಿಸ್ನೆಸ್ ಅವರ್ಸ್ ಅಂದಲಂತೂ ವರ್ಕ್ ಆಗಲೇಬೇಕು. ನಾನ್ ಬಿಸ್ನೆಸ್ ಅವರ್ಸಲ್ಲೂ ಏನಾಗುತ್ತೆ, ಲೈಕ್ ಓಡಿ ಕಾಲ್, ಲೈಕ್ ಈಗ ನಾನು ಆನ್ಲೈನ್ ಟ್ರಾನ್ಸ್ಫರಿಂಗ್ ಮಾಡ್ತಿರ್ತೀನಿ, ATM ಯೂಸ್ ಮಾಡ್ತೀನಿ, ಅವಾಗ್ಲೂ ಇಟ್ ಶುಡ್ ಬಿ ಕನೆಕ್ಟೆಡ್ ಅಟ್ ಆಲ್ ದ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತಾ ಇರ್ತೀವಿ. ನೋಡಿ, ದ ಪ್ಲ್ಯಾಟ್ಫಾರ್ಮ್ this ಏನಂತ ಹೇಳ್ತೀವಿ, ಇಟ್ಸ್ ವಿಚ್ ಇಸ್ ಅಬ್ಸಲ್ಯೂಟ್ ಮಿನಿಮಮ್ ಮಸ್ಟ್ ರಿಮೇನ್ ರನ್ನಿಂಗ್ ಇನ್ ರೆಸ್ಪೆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ಡ್ಯೂರಿಂಗ್ ದ ಬಿಸ್ನೆಸ್ ಅವರ್ಸಲ್ಲೂ ಅಷ್ಟೇ, ನಾನ್ ಬಿಸ್ನೆಸ್ ಅವರ್ಸಲ್ಲೂ ಅಷ್ಟೇ ಸಿ ಬಿ ಎಸ್ ಆರ್ಕಿಟೆಕ್ಚರ್ ಅನ್ನೋದು ವರ್ಕ್ ಆಗಲೇಬೇಕಾಗುತ್ತೆ. ದ ಪ್ಲ್ಯಾಟ್ಫಾರ್ಮ್ ವೇರ್ ದ ಕಮ್ಯುನಿಕೇಷನ್ ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಮರ್ಜ್ಡ್ ಟು ಸೂಟ್ ದ ಕೋರ್ needs of the banking is known as the core banking solution. ಅಂತಂದರೆ ಲೈಕ್ it is a platform where the communication technology and information technology, ಅಂದರೆ ಏನು ಲೈಕ್ ಈಚ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಪ್ಲ್ಯಾಟ್ಫಾರ್ಮ್ ಮಧ್ಯೆ ಕಮ್ಯುನಿಕೇಷನ್ನು ನಡೀತಿರಬೇಕು, ಜೊತೆಗೆ ಇಟ್ ಹ್ಯಾಸ್ ಟು ವರ್ಕ್ ಪ್ರಾಪರ್ಲಿ. ಅದಕ್ಕೋಸ್ಕರ ಏನು ಬೇಕಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿನೂ ಲೈಕ್ ಬೇಕಾಗುತ್ತೆ. ಆ್ಯಂಡ್ ದ ಬೋತ್ ಆಫ್ ದೆಮ್ ಶುಡ್ ಬಿ ಮರ್ಜ್ಡ್ ಟುಗೆದರ್ to have the easy transaction, neatagi clear agi the transaction should happen, right? That is what we'll be calling as a core business or core banking solutions anta ನಾವು ಹೇಳ್ತಾ ಇರ್ತೀವಿ, right? Here the computer software is used to perform core operations of the banking, like recording the transaction,
passbook, maintenance, interest calculation on the loan, deposit, customer records and balance of payment and the withdrawal, each and every transactions. Operation of a bank ಅಂತಂದರೆ ಏನೇನು ಬರುತ್ತೆ, if I am a customer of a bank ಏನೇನು ಮಾಡ್ತೀನಿ, ನಾನು ಫಸ್ಟ್ ಡೆಪಾಸಿಟ್ ಮಾಡ್ತೀನಿ, ವಿಡ್ರಾ ಮಾಡ್ತೀನಿ ಅಥವಾ ಲೋನ್ಸ್ ತೊಗೊತೀನಿ, ದೆನ್ ಏನಂತ ಹೇಳ್ತೀವಿ ಲೈಕ್ ಬ್ಯಾಲೆನ್ಸ್ ಕ್ರಾಸ್ ಚೆಕ್ ಮಾಡ್ತಾ ಇರ್ತೀನಿ, ಅಥವಾ ಏನಂತ ಹೇಳ್ತೀವಿ ಐ ವಿಲ್ ಬಿ ಟ್ರಾನ್ಸ್ಫರಿಂಗ್ ದ ಮನಿ ಫ್ರಮ್ ಮೈ ಅಕೌಂಟ್ ಟು ಅನದರ್ ಅಕೌಂಟ್, ರೈಟ್. ಆಲ್ ದ ಲೈಕ್ ಇಟ್ ಮೈಟ್ ಬಿ ಥ್ರೂ ದ ATMs ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ಆಗಬಹುದು. ಓಕೆ, ಸೊ ದಿಸ್ computer software actually it is nothing but it will be recording each and every transaction whatever I do. ಅಂದರೆ ಲೈಕ್ ಪ್ರತಿಯೊಂದನ್ನು ಅದು ರೆಕಾರ್ಡ್ ಮಾಡಿ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿನಲ್ಲಿ ಅದು ಇಟ್ಕೊಬೇಕಾಗುತ್ತೆ. ಅದರ್ ದ್ಯಾನ್ ದಟ್ ನನ್ನ ಆ್ಯಸ್ ಎ ಪರ್ಸನ್ ನನ್ನ ಇನ್ಫಾರ್ಮೇಷನ್ ಹೂ ಇಸ್ ಡೂಯಿಂಗ್ ವಾಟ್, ಅಂದರೆ ಲೈಕ್ ಹೂ ಇಸ್ ಈಗ ಟ್ರಾನ್ಸಾಕ್ಷನ್ ನಡೀತಿದೆಯಲ್ಲ ಯಾರು ಮಾಡ್ತಾ ಇದ್ದಾರೆ, ದೆನ್ ಏನಂತ ಹೇಳ್ತೀವಿ ನನ್ನ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಆಗ್ಬೋದು, ನಾನು ಲೋನ್ ತೊಗೊತಿತ್ತು ಅಂದರೆ ಹೌ ಮಚ್ ದ ಇಂಟ್ರೆಸ್ಟ್ ಶುಡ್ ಬಿ ಗಿವನ್ ಟು ಹಿಮ್, ಮತ್ತು ಡೆಪಾಸಿಟ್ ಮಾಡ್ತು ಅಂತಂದರೆ ಲೈಕ್ ನಾನು FD ಮಾಡಿದ್ದೀನಿ, ವಾಟ್ ಇಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ದಟ್ ದ ಕಸ್ಟಮರ್ಸ್ ನೀಡ್ ಟು ಗೆಟ್. ಓಕೆ, ಸಿ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಶುಡ್ ಬಿ ರೆಕಾರ್ಡೆಡ್ ಇನ್ ಎ ಪ್ರಾಪರ್ ಮ್ಯಾನರ್, ರೈಟ್. ಅದನ್ನು ಹೂ ವಿಲ್ ಬಿ ಪರ್ಫಾರ್ಮಿಂಗ್ ಇಟ್, ದ ಮೇನ್ ಹಾರ್ಡ್ ಕೋರ್ ಸಾಫ್ಟ್ವೇರ್ ಏನು ಬರುತ್ತಲ್ಲ ಕೋರ್ ಬ್ಯಾಂಕಿಂಗ್ ಸಾಫ್ಟ್ವೇರ್, ಅದು ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ ಆಫ್ ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಅಕ್ರಾಸ್ ದ ಬ್ಯಾಂಕ್ಸ್. ನನ್ನ ಹತ್ರ ಲಕ್ಷಗಟ್ಟಲೆ ಕಸ್ಟಮರ್ಸ್ ಇರಲಿ ಅಥವಾ ಲೈಕ್ ಕ್ರೋರ್ಸ್ ಟುಗೆದರ್ ನನ್ನ ಬ್ಯಾಂಕಿನ ಕಸ್ಟಮರ್ಸ್ ಬರಲಿ, ರೈಟ್. ಬಟ್ ದ ಥಿಂಗ್ ಈಸ್ ದ್ಯಾಟ್ ಓನ್ಲಿ ಒನ್ ಸಾಫ್ಟ್ವೇರ್ ಹ್ಯಾಸ್ ಟು ಮ್ಯಾನೇಜ್ ಈಚ್ ಆ್ಯಂಡ್ ಎವ್ರಿ ಆಪರೇಷನ್ಸ್ of the individual customers, right. Okay, see banks make these service available across the multiple channels like ATMs, internet banking and other branches, right. ಪ್ರತಿಯೊಂದು ಚಾನಲ್ಗೂ ಅಂದರೆ ATM ಆಗ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಹೇಳಿದೆ ಪ್ರತಿಯೊಂದು ಕಡೆನೂ ಈ ಸಾಫ್ಟ್ವೇರ್ ಅನ್ನೋದು it should operate properly ಅಂತ ಹೇಳ್ತಾ ಇರ್ತಾರೆ. Let us see some of the key aspects into the architecture of CBS. This is also very important. ಏನಂತ ಹೇಳ್ತಾರೆ ಅಂತಂದರೆ what are the some of the key aspects in the inbuilt into architecture. ಏನೇನು ಕೀ ಆಸ್ಪೆಕ್ಟ್ಸ್ ಇಲ್ಲಿ ನಾವು ಒಂದು ನೋಡಿದ್ವಿ. The first thing is ಅದು ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ, ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ, ಮತ್ತು IT ರಿಲೇಟೆಡ್ ಕಂಪ್ಲೀಟ್ ಸಾಫ್ಟ್ವೇರ್ನೂ ಅದು ಮ್ಯಾನೇಜ್ ಮಾಡ್ತಾ ಇರಬೇಕಾಗುತ್ತೆ ಇನ್ ಎ ರಿಯಲ್ ಟೈಮ್. ಇಟ್ ಹ್ಯಾಸ್ ಟು ಡೂ ಫಸ್ಟ್ ಆಫ್ ಆಲ್. ಈಗ ನೋಡಿ ಕಮ್ಯುನಿಕೇಷನ್ ಅಂತಂದರೆ ಏನು, it requires the information ಅನ್ನೋದು ಫ್ರಮ್ ದ ಬ್ಯಾಂಕ್ಸ್ ಟು ದ ಕಸ್ಟಮರ್ಸ್, ಫ್ರಮ್ ದ ಕಸ್ಟಮರ್ಸ್ ಟು ಬ್ಯಾಂಕ್ಸ್ ಹೋಗ್ತಾ ಇರುತ್ತೆ, ಆ್ಯಸ್ ವೆಲ್ ಆ್ಯಸ್ ಟ್ರಾನ್ಸಾಕ್ಷನಲ್ ಇನ್ಫಾರ್ಮೇಷನ್ ಈಚ್ ಆ್ಯಂಡ್ ಎವ್ರಿ. ಅಂದರೆ ಲೈಕ್ ನಾನು ಎಲ್ಲಿ ಇದು ಮಾಡಿದೆ, ಲೈಕ್ ನಾನು ಯಾವ ATMನಲ್ಲಾದರೂ ನಾನು ಐ ಕ್ಯಾನ್ ಡ್ರಾ ದ ಮನಿ, ಆರ್ ಇಂಟರ್ನೆಟ್ ಬ್ಯಾಂಕಿಂಗ್ ನಾನು ಯಾವ್ದಾದ್ರು ಸರ್ವರ್ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಡೂ ದ್ಯಾಟ್. ಇಟ್ ಮೈಟ್ ಬಿ ಫೋನ್ಪೇ ಆರ್ ಗೂಗಲ್ ಪೇ ಆರ್ ಎನಿ ಅದರ್ UPI ಒನ್. ಓಕೆ, ಸಿ ಹಿಯರ್ ಸಮ್ ಆಫ್ ದ ಕೀ ಆಸ್ಪೆಕ್ಟ್ಸ್ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಇಸ್ ಇನ್ಫಾರ್ಮೇಷನ್ ಫ್ಲೋ ಅಂತ ಹೇಳ್ತೀವಿ. ಇಟ್ ಫೆಸಿಲಿಟೇಟ್ಸ್ ದ ಇನ್ಫಾರ್ಮೇಷನ್ ಫ್ಲೋ ವಿತ್ ಇನ್ ದ ಬ್ಯಾಂಕ್ಸ್ ಆ್ಯಂಡ್ ಇಂಪ್ರೂವ್ಸ್ ದ ಸ್ಪೀಡ್ ಆ್ಯಂಡ್ ಆ್ಯಕ್ಯುರೇಸಿ ಆಫ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. The exact information or accurate information will be recorded in each and every transaction. It will be helping in decision making. ಈಗ ಇವ್ರಿಗೆ ಲೋನ್ ಕೊಡಬೇಕಾ ಕೊಡಬಾರ್ದಾ, ಅಥವಾ ಲೈಕ್ ಏನಂತ ಹೇಳ್ತೀವಿ ಇವರಲ್ಲಿ ಬ್ಯಾಂಕಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ, ವಾಟ್ ಇಸ್ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್, ಇವ್ರಿಗೆ ಕ್ರೆಡಿಟ್ ಕಾರ್ಡ್ ಕೊಡೋಕ್ಕಾಗಲ್ವ, ದ್ಯಾಟ್ ಸಿಂಪಲ್ ಕ್ವೆಶನ್. ಲೈಕ್ ಅವರು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಚೆಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ, ರೈಟ್. ಆ್ಯಂಡ್ ಸಿಬಿಲ್ ಸ್ಕೋರ್ಸ್ ಆಗಬಹುದು, ಅದೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಕಂಪ್ಯಾರಿಷನ್ಸ್ಗೆ this will be taking. It deploys the system and streamline integration of the unit corporate information and creates a comprehensive analytical infrastructure, right. It will be providing it will be integrating each and everything. It might be corporate information ಆಗ್ಬೋದು, individual information ಆಗ್ಬೋದು, ಅದನ್ನೆಲ್ಲ ಒಂದು ಕಡೆ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಗಿವಿಂಗ್ ಕಾಂಪ್ರಹೆನ್ಸಿವ್ ಅನಾಲಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಈಸಿಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಇಸ್ ವಾಟ್. ಈಸಿಯಾಗಿ ನಾವು ನೋಡ್ತಾ ಹೋಗ್ಬೋದು ಹೇಗಿದೆ ಒಬ್ಬರು ಇನ್ಫಾರ್ಮೇಷನ್ ಅನ್ನೋದು ಕ್ಲೀನಾಗಿ ಪ್ರೋಸೆಸ್ ಆಗ್ತಿದೆ, ಕ್ಲೀನಾಗಿ ರೆಕಾರ್ಡ್ ಆಗ್ತಿದೆ ಅಂತಂದರೆ ಓಪನ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ. ವಿ ಕ್ಯಾನ್ ಈಸಿಲಿ ಮೇಕ್ ದ ಡಿಸಿಷನ್ಸ್ ಕ್ಲಿಯರಾಗಿ. ಇಟ್ ಮೈಟ್ ಬಿ ಅ ಕಾರ್ಪೊರೇಟ್ ಸೆಕ್ಟರ್ ಆರ್ ಇಟ್ ಮೈಟ್ ಬಿ ಇಂಡಿವಿಜುವಲ್, ವಿ ವಿಲ್ ಬಿ ಗೆಟಿಂಗ್ ದ information. Then next one is what some of the another key aspect ಇದು core banking solution ಅಂದರೆ customer centric ಅಂತ ಹೇಳ್ತೀವಿ. Customer centric ಅಂತಂದರೆ ಏನು, through the we'll just have a look. Though the holistic core banking architecture enables to
target the customer with the right offers and the right time with the right channel to increase profitability. ನೋಡಿ ಡೆಸಿಷನ್ ಮೇಕಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಿಂಗಲ್ ಕಡೆ ಒಂದೇ ಕಡೆ ಎಲ್ಲ ಡಾಟಾ ಇತ್ತು ಅಂತಂದರೆ ಈಸಿಲಿ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಕಸ್ಟಮರ್ ಪ್ರಾಪರ್ಲಿ. ಈಗ ಸಿ ಹಿಯರ್ ಲೈಕ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅನ್ನೋದು ಲೈಕ್ ವಿ ಕ್ಯಾನ್ ಯೂಸ್ ದ ಕಮ್ಯಾಂಡ್. ಈಗೇನು ಅಂತಂತಂದರೆ ಸ್ಪೆಸಿಫಿಕ್, ಈಗ ಒಂದು ಇಫ್ ಐ ಆಮ್ ಮೈ ಡೆಪಾಸಿಟ್ಸ್ ಆರ್ ಇನ್ ಕ್ರೋರ್ಸ್ ಆರ್ ಮೈ ಡೆಪಾಸಿಟ್ಸ್ ಆರ್ ಇನ್ ಲ್ಯಾಕ್ಸ್, ಅಥವಾ ಲೈಕ್ ಸ್ವಲ್ಪ ಜನದ್ದು ವಿತೌಟ್ ಏನಂತ ಹೇಳ್ತೀವಿ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಇರುತ್ತೆ. ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಇರೋರಿಗೆ ನಾವು ಕ್ರೆಡಿಟ್ ಕಾರ್ಡ್ ಆಫರ್ ಮಾಡಲ್ಲ, ರೈಟ್? ಮಾಡ್ತೀವ? ನೆವರ್, ರೈಟ್? ಅಂದರೆ ಯಾರಿಗೆ ಯಾವ ಆಫರ್ಸ್ ಅನ್ನೋದು ರೀಚ್ ಆಗಬೇಕು. ಇಫ್ ಐ ಹ್ಯಾವ್ ದ ಇನ್ಶೂರೆನ್ಸ್, ಅವ್ರಿಗೆ ಒಬ್ಬ ಕಸ್ಟಮರ್ಗೆ ನಾವು ಇನ್ಶೂರೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ, ಅವ್ರ ಬ್ಯಾಂಕಿಂಗ್ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ದಿಸ್ ಇಸ್ ದ ಟಾರ್ಗೆಟ್ ಆಡಿಯನ್ಸ್. ಕ್ಲೀನಾಗಿ ಟಾರ್ಗೆಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಲೈಕ್ ಇಫ್ ದ ಬ್ಯಾಂಕ್ಸ್ ಟಾರ್ಗೆಟ್ ದ ಕಸ್ಟಮರ್ಸ್ ಪ್ರಾಪರ್ಲಿ, ಇಟ್ಸ್ ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಗುಡ್ ಬಿಸ್ನೆಸ್ ಔಟ್ ಆಫ್ ಇಟ್, ರೈಟ್? ಪ್ರಾಫಿಟಬಲ್ ಆಗಿ ಇರಬಹುದು. ಅಂದರೆ ಒಂದು ಕಡೆ ಇನ್ಫಾರ್ಮೇಷನ್ ಇದ್ದರೆ ವಿ ಕ್ಯಾನ್ ಈಸಿಲಿ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ಎ ಪ್ರಾಫಿಟಬಲ್ ಕಸ್ಟಮರ್ ಆ್ಯಂಡ್ ನಾನ್ ಪ್ರಾಫಿಟಬಲ್ ಕಸ್ಟಮರ್ ಬಗ್ಗೆ ನಾವು ಡಿಫ್ರೆನ್ಷಿಯೇಟ್ ಕ್ರಿಯೇಟ್ ಮಾಡ್ಬೋದು. ಆ್ಯಸ್ ವೆಲ್ ಆಸ್ ಅಟ್ ಎ ರೈಟ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಟೇಕ್ ದ ಡೆಸಿಷನ್ ಯಾರಿಗೆ ನಾವು ಯಾವ ಪ್ರಾಡಕ್ಟ್ನ ನಾವು ಆಫರ್ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಅದು ತೋರಿಸ್ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಆಲ್ವೇಸ್ ಎ ಪ್ರಾಫಿಟ್ ಫಾರ್ ಎನ್ ಆರ್ಗನೈಸೇಷನ್ ಟು ಗೆಟ್ ದ ಟಾರ್ಗೆಟ್ ಆಡಿಯನ್ಸ್. ಕರೆಕ್ಟಾಗಿ ದ ಟಾರ್ಗೆಟ್ ಆಡಿಯನ್ಸ್ನ ನಾವು ಪಿಚ್ ಮಾಡಿದ್ರೆ ದೆನ್ ಓನ್ಲಿ ವಿಲ್ ಬಿ ಗೆಟಿಂಗ್ ದ ಬಿಸ್ನೆಸ್ ಔಟ್ ಆಫ್ ಇಟ್, ರೈಟ್? ಆ್ಯಸ್ ವೆಲ್ ಆಸ್ ರೆಗ್ಯುಲೇಟರಿ ಕಾಂಪ್ಲೇನ್ಸ್ ಅಂತ ಹೇಳ್ತೀವಿ. ರೆಗ್ಯುಲೇಟರಿ ಕಾಂಪ್ಲೇನ್ಸ್ ಇಸ್ ನಥಿಂಗ್ ಬಟ್ ಇನ್ ಕೇಸ್ complaints in case of the banks is complex and expensive, right? CBS has an inbuilt in the regulatory update in the regulatory platform which will ensure the complaints. ಅಂದರೆ ಲೈಕ್ KYC ಇಲ್ಲ ಅಂತಂತಂದರೆ ಡಾರ್ಮೆಂಟ್ ಅಕೌಂಟ್ ಇತ್ತು, ಡಾರ್ಮೆಂಟ್ ಅಕೌಂಟ್ ಆಗಿತ್ತು ಅಂತಂದರೆ ಏನು ಮಾಡಬೇಕು? ಓಕೆ, ದಟ್ ಇಸ್ ದ ಪಾಲಿಸೀಸ್. ಅಂದರೆ ಆಮೇಲೆ ಲೈಕ್ ಏನಂತ ಹೇಳ್ತೀವಿ, ಓನ್ಲಿ ದ ವಾಟ್ ಇಸ್ ದ ಬಾರೋಯಿಂಗ್ ಲಿಮಿಟ್, ವಾಟ್ ಇಸ್ ದ ಟ್ರಾನ್ಸಾಕ್ಷನ್ ಲಿಮಿಟ್ ಆಫ್ ಎ ಕಸ್ಟಮರ್, ಅದೆಲ್ಲ ಪ್ರತಿಯೊಂದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರೆ ಇಟ್ ಈಸ್ ವೆರಿ ಈಸಿ ಟು ರೆಗ್ಯುಲೇಟ್. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗ್ಬೋದು ಅಥವಾ RBI ಗೈಡ್ಲೈನ್ಸ್ನ ನಾವು ಈಸಿಯಾಗಿ ಫಾಲೋ ಮಾಡಬೇಕು ಅಂದರೆ ಒನ್ ಸ್ಮಾಲ್ ಚೇಂಜಸ್ ವಾಟ್ ಎವರ್ ವಿ ಮೇಕ್ ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್ ಆಫ್ ದ ಗೌರ್ಮೆಂಟ್, ದೆನ್ ದ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ವಿಲ್ ಬಿ ಗೆಟಿಂಗ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಅಂದರೆ ಈಗ ಸಡನ್ನಾಗಿ ಏನಾಯಿತು ಅಂತಂದರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತು. ಓಕೆ, ದ ಮ್ಯಾನೇಜ್ಮೆಂಟ್ ಆಫ್ ದ ಬ್ಯಾಂಕ್ ಇಸ್ ಆಲ್ಸೋ ಹ್ಯಾವ್ ಟೇಕನ್ ದಟ್. ಓಕೆ, ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ ಬೈ 25 ಬೇಸ್ ಪಾಯಿಂಟ್ಸಿಂದ ನಾವು ಕಡಿಮೆ ಮಾಡ್ತಿದ್ದೀವಿ ಅಂತ. ಅಂದರೆ ಒಂದು ಕಡೆ ನಾವು ಅದನ್ನು ಅಪ್ಲೈ ಮಾಡಿಬಿಟ್ರೆ whoever is applicable, whoever needs to get the benefit, each and everyone will be getting the benefit out of it, right? Okay, that is what for the regulatory complaints also the core banking is very important. Core banking solutions ಅಥವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಿರುತ್ತೆ. ದೆನ್ ರಿಸೋರ್ಸ್ ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ. ದೆನ್ ಆಪ್ಟಿಮೈಸೇಷನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ರಿಸೋರ್ಸ್ ಆಫ್ ದ ಬ್ಯಾಂಕ್ಸ್ ಆ್ಯಂಡ್ ಅಟ್ ದ ಲೋಯರ್ ಕಾಸ್ಟ್ ಥ್ರೂ ದ ಇಂಪ್ರೂವ್ಡ್ asset reusability, faster turnaround times and faster processing and increase accuracy ಅಂತ ಹೇಳ್ತೀವಿ. ನೋಡಿ, ದ ಫಸ್ಟ್ ಒನ್ ಥಿಂಗ್ ಒಂದು ಅರ್ಥ ಮಾಡ್ಕೊಬೇಕು. ಮುಂಚೆ ನಾವು ಈಗ CBS ಇಲ್ಲ ಅಂದಿದ್ದಾಗ ಏನು ಮಾಡಬೇಕಾಗಿತ್ತು, ಕನ್ಸಾಲ್ಡೇಟ್ ಮಾಡಬೇಕು ಅಂದರೆ ಇಟ್ ವಾಸ್ ಎ ವೆರಿ ಹೆಕ್ಟಿಕ್ ಜಾಬ್. ಅಂದರೆ ಲೈಕ್ ಏನು ಮ್ಯಾನ್ಯುಯಲ್ ಪವರ್ ತುಂಬ ಜಾಸ್ತಿ ಬೇಕಾಗ್ತಿರುತ್ತೆ, ರೈಟ್? CBS ಇಲ್ಲ ಅಂದರೆ ಏನಾಗ್ತಿತ್ತು, ಎವ್ರಿಥಿಂಗ್ ವಾಸ್ ಏನಂತ ಹೇಳ್ತೀವಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಅನ್ಇಮ್ಯಾಜಿನಬಲ್ ಇನ್ ನೌ ಎ ಡೇಸ್. ಅಂದರೆ ಏನು ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿ ದ ಮ್ಯಾನ್ ಪವರ್ ಆಗಬಹುದು ಅಥವಾ ಏನಂತ ಹೇಳ್ತೀವಿ ಲೈಕ್ ಡಿಸಿಷನ್ಸ್ ತೊಗೊಳಕ್ಕೆ ತುಂಬಾ ಹೆಲ್ಪ್ ಆಗ್ತಿರುತ್ತೆ. ಅಂದರೆ ರಿಸೋರ್ಸಸ್, ವಾಟ್ ಎವರ್ ದ ರಿಸೋರ್ಸಸ್ ದ ಬ್ಯಾಂಕ್ ಹ್ಯಾಸ್, ಇಟ್ ಕ್ಯಾನ್ ಆಲ್ವೇಸ್ ರೀಯೂಸ್ ಇಟ್. ಅಂದರೆ ಏನರ್ಥ, ಆನ್ ಎನ್ ಆ್ಯಾವ್ರೇಜ್ ಎಷ್ಟು ಡೆಪಾಸಿಟ್ಸ್ ಆಗುತ್ತೆ, ಆನ್ ಎನ್ ಆ್ಯಾವ್ರೇಜ್ ಎಷ್ಟು ಏನಂತ ಹೇಳ್ತೀವಿ ಲೋನ್ಸ್ ನಾವು ಕೊಡ್ತಾ ಇದ್ದೀವಿ. ಓಕೆ, ಅದನ್ನು ನಾವು ಈಸಿಯಾಗಿ ಅನಾಲಿಸಿಸ್ ಮಾಡಿಬಿಟ್ಟು ಆನ್ ಎ ಡೇ ಟು ಡೇ ಟ್ರಾನ್ಸಾಕ್ಷನ್ ವಾಟ್ ಈಸ್ ದ ಕ್ರೆಡಿಟ್ ಲಿಮಿಟ್ ದಟ್ ಈಚ್ ಬ್ರಾಂಚ್ ಕ್ಯಾನ್ ಗಿವ್, ಅಥವಾ ಆನ್ ಎನ್ ಆ್ಯಾವ್ರೇಜ್ ಒಂದು ಬ್ಯಾಂಕ್ನವರು ಎಷ್ಟು ಲೋನ್ಸ್ ಡಿಸ್ಬರ್ಸ್ಮೆಂಟ್ ಮಾಡ್ಬೋದು ಅಥವಾ ಎಷ್ಟು ಇಟ್ಕೊಬೇಕು ಫಂಡ್ಸು ಆನ್ ಎನ್ ಆ್ಯಾವ್ರೇಜ್ ಒಂದು ಬ್ಯಾಂಕ್ನವರು, ಅದೆಲ್ಲ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಮತ್ತು ಆ ದುಡ್ಡು ನೋಡಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಒಂದು ಬ್ರ್ಯಾಂಚಲ್ಲಿ ಕ್ರೋರ್ಸ್ ಟುಗೆದರ್ ಫಂಡ್ ಸುಮ್ಮನೆ ಬಿದ್ದಿದೆ ಅಂತಂದರೆ ನೋ, ಇಟ್ ಶುಡ್ ನಾಟ್ ಬಿ ಲೆಫ್ಟ್ ಇನ್ ದಟ್ ಮ್ಯಾನರ್. ಅದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡು, ಎಲ್ಲಿ ಬೇಕಾಗುತ್ತೆ ಮಾನಿಟರಿ ಫಂಡ್ಸ್ ಅಲ್ಲಿಗೆ ನಾವು ಪುಲ್ ಬ್ಯಾಕ್ ಮಾಡ್ತಾಯಿದ್ರೆ ಅವಾಗ ಏನಾಗುತ್ತೆ ಅಂದರೆ ದ ರಿಸೋರ್ಸಸ್, ಇಟ್ ಮೈಟ್ ಬಿ ಹ್ಯೂಮನ್ಸ್ ಆರ್ ಇಟ್ ಮೈಟ್ ಬಿ ದ ಮನಿ, ಆ ರಿಸೋರ್ಸಸ್ ಅನ್ನೋದು ಕರೆಕ್ಟಾಗಿ ಯುಟಿಲೈಸೇಷನ್ ಆಗೋಕ್ಕೆ ದಿಸ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ವಿಲ್ ಬಿ ಹೆಲ್ಪಿಂಗ್. ಆರ್ ಯು ಗೆಟಿಂಗ್ ದಿಸ್ ಒನ್? ಆಪ್ಟಿಮಲ್ ಯುಟಿಲೈಸೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆಫ್ ದ ರಿಸೋರ್ಸಸ್ ಆಫ್ ದ ಬ್ಯಾಂಕ್ಸ್ and the lower costs
ಥ್ರೂ ದ ಇಂಪ್ರೂವ್ಡ್ ಅಸೆಟ್ ರೀಯೂಸಬಿಲಿಟಿ. ಕರೆಕ್ಟಾಗಿ ಅವ್ರ ಹತ್ರ ಇರೋ ಕ್ಯಾಶ್ನಾಗಲಿ ಅಥವಾ ಅವ್ರ ಹತ್ರ ಇರುವ ಏನಂತ ಹೇಳ್ತೀವಿ ಲೈಕ್ ರಿಯಲ್ ಟೈಮ್ ಅಪ್ಡೇಟ್ಸಿಂದಾಗಿ ಅವ್ರಿಗೇನಾಗ್ತಿರುತ್ತೆ ಅಂತಂದರೆ ಆ ರಿಸೋರ್ಸಸ್ನ, ಅದು ಹ್ಯೂಮನ್ಸ್ನಾಗ್ಬೋದು, ಕ್ಯಾಶ್ನಾಗ್ಬೋದು, ಕ್ಲೀನಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಯು ಗಾಟ್ ದ ಪಾಯಿಂಟ್. ಇನ್ಫಾರ್ಮೇಷನ್ ಫ್ಲೋ, ಕಸ್ಟಮರ್ ಸೆಂಟ್ರಿಕ್, ರೆಗ್ಯುಲೇಟರಿ ಕಾಂಪ್ಲೈನ್ಸ್ ಆ್ಯಸ್ ವೆಲ್ ಆಸ್ ರಿಸೋರ್ಸ್ ಆಪ್ಟಿಮೈಸೇಷನ್ಗೆ CBS ಆರ್ಕಿಟೆಕ್ಚರ್ ಅನ್ನೋದು ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ we shall see the just a moment the core features of what you call the CBS. Okay. Okay, sorry, I forgot to mute it, right? Okay, sorry, pause ಮಾಡೋದು ಮರ್ತಿದ್ದೆ ಅನಿಸುತ್ತೆ. Right, fine. Okay, core features of the CBS ಅಂತಂದರೆ ಏನು? See here, what are the different features that or does the ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಹ್ಯಾಸ್ ಅಂತ ಹೇಳುತ್ತೆ ಅಂತಂದರೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಮಗೆ ಗೊತ್ತಿದೆ, ಇಟ್ ಈಸ್ ಎ ಹಾರ್ಟ್ ಅಂತ ನಾವು ನೋಡಿದ್ವಿ, ರೈಟ್? ಅಂದರೆ ಲೈಕ್ ರಿಯಲ್ ಟೈಮ್ ಪ್ರೋಸೆಸ್ ಅನ್ನೋದು ಇಲ್ಲಿ ಆಗ್ತಾ ಇರುತ್ತೆ. ಅಂದರೆ ನಾನು ಎಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಅದು ದಟ್ ವಿಲ್ ಬಿ ಇಮಿಡಿಯೇಟ್ಲಿ ರಿಫ್ಲೆಕ್ಟಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್. ನಾನು ಎಲ್ಲೇ ಕ್ರಾಸ್ ಚೆಕ್ ಮಾಡಿದ್ರೂ ಅದು ಏನಾಗ್ತಿರುತ್ತೆ ಅಂದರೆ ದ ಅಪ್ಡೇಟ್ ವಿಲ್ ಬಿ ಇನ್ ಅ ರಿಯಲ್ ಟೈಮ್. ಈಗ ಏನು, ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾನು ನನ್ನ ಅಕೌಂಟಲ್ಲಿ ದುಡ್ಡಿರಲ್ಲ, ಬೇರೆ ಬ್ಯಾಂಕಿಂದ ನಾನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಇಮ್ಮಿಡಿಯೇಟಾಗಿ ನನ್ನ ATM ಇಂದ ನಾನು ಡ್ರಾ ಮಾಡ್ಬೋದು ಬೇಕಾದರೆ. ಅಂದರೆ ನಾನು ಲೈಕ್ ವೆನೆವರ್ ಐ ವಾಂಟ್ ಐ ಕ್ಯಾನ್ ಈಸಿಲಿ ಟ್ರಾನ್ಸಾಕ್ಟ್. ಕಸ್ಟಮರ್ಸ್ಗೂ ಬೆನಿಫಿಟ್ ಆಗ್ತಿರುತ್ತೆ, ರಿಯಲ್ ಟೈಮ್ ಅಪ್ಡೇಷನ್ ಅನ್ನೋದು ಆಗ್ತಾ ಇರುತ್ತೆ. ದಟ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ CBS ಅಂತ ಹೇಳ್ತೀವಿ. ದೆನ್ ಟ್ರಾನ್ಸಾಕ್ಷನ್ಸ್ ಆರ್, ನೋಡಿ, ಲೆಟ್ ಅಸ್ ಸಿ ಒನ್ ಬೈ ಒನ್ ನೋಡೋಣ. ಓಕೆ, ಎಸ್, ಒನ್ ಲೈನ್ ರಿಯಲ್ ಟೈಮ್ ಪ್ರೊಸೆಸಿಂಗ್, ಒಂದೇ ಒಂದು ಲೈನಲ್ಲಿ ನಡೀತಾ ಇರುತ್ತೆ. ಸಿಂಗಲ್ ಲೈನ್ ಅಂತಂತಂದ್ರೆ ಏನು, ಲೈಕ್ ಒಂದು ಕಡೆ ಅಪ್ಡೇಟ್ ಮಾಡಿದ್ರೆ ಎವ್ರಿವೇರ್ ಇಟ್ ವಿಲ್ ಬಿ ರಿಯಲ್ ಟೈಮ್. ಈಗ ಇಫ್ ಐ ಸೆಂಡ್ ದ ಮನಿ ಟು ಮೈ ಅಕೌಂಟ್, ಐ ವಿಲ್ ಬಿ ಗೆಟಿಂಗ್ ದ ಮೆಸೇಜಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿವೇರ್, ಬ್ರಾಂಚ್ ಆಫೀಸಲ್ಲಿ ಆಗ್ಬೋದು, ಬ್ಯಾಂಕಲ್ಲಾಗ್ಬೋದು, ಬ್ಯಾಂಕ್ ಹೆಡ್ ಆಫೀಸ್ನಲ್ಲಿ ಆಗ್ಬೋದು, ಎಲ್ಲೇ ನಾನು ಕ್ರಾಸ್ ಚೆಕ್ ಮಾಡಿದ್ರು ಅಥವಾ ATMಸಲ್ಲಿ ಕ್ರಾಸ್ ಚೆಕ್ ಮಾಡಿದ್ರು, ದ ಅವೈಲಬಲ್ ಬ್ಯಾಲೆನ್ಸ್ ವಿಲ್ ಬಿ ಸೇಮ್. ಓಕೆ, ದೇರ್ ವಿಲ್ ಬಿ ನೋ ಮಿಸ್ ಮ್ಯಾಚ್, ರೈಟ್? ಟ್ರಾನ್ಸಾಕ್ಷನ್ ಆರ್ ಪೋಸ್ಟೆಡ್ ಇಮಿಡಿಯೇಟ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, like in a split of a second, each and everything will be posted. Then all database updated simultaneously. ಅಂದರೆ ಈಗ ನನ್ನ ಕಸ್ಟಮರ್ ನೇಮ್ ಚೇಂಜ್ ಮಾಡಿದೆ ಅಥವಾ ಕಸ್ಟಮರ್ ಅಡ್ರೆಸ್ ಚೇಂಜ್ ಮಾಡಿದೆ ಅಂತಂದರೆ ಪ್ರತಿಯೊಂದು ಬ್ಯಾಂಕ್ ಕಡೆನೂ ಇಮಿಡಿಯೇಟಾಗಿ ಎಲ್ಲ ಕಡೆನೂ ಚೇಂಜ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೆಂಟ್ರಲೈಸ್ಡ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಆಲ್ ಟ್ರಾನ್ಸಾಕ್ಷನ್ ಆರ್ ಸ್ಟೋರ್ಡ್ ಇನ್ ಎ ಕಾಮನ್ ಸರ್ವರ್. ಸೆಂಟ್ರಲೈಸ್ಡ್ ಅಂದರೆ ಒಂದು ಕಡೆ ದೇರ್ ವಿಲ್ ಬಿ ನೋ ಮಲ್ಟಿಪಲ್ ಸರ್ವರ್ಸ್, ಇಲ್ಲೊಂದು ಕಡೆ ಈ ಇನ್ಫಾರ್ಮೇಷನ್ನು, ಆ ಕಡೆ ಆ ಇನ್ಫಾರ್ಮೇಷನ್ನು. ನೋ, ಎವ್ರಿಥಿಂಗ್ ವಿಲ್ ಬಿ ಸಿಂಕ್ರನೈಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎ ಒನ್ ಕಾಮನ್ ಪ್ಲೇಸ್, right? That can happen. And separate hierarchy of the business and operations ಅಂತಂದ್ರೇನು, separate hierarchy of the business and operations ಅಂತಂದ್ರೆ ಏನಾಗುತ್ತೆ, which one is highly important and which one is not that much important. ಅದನ್ನು ಕ್ಲಿಯರ್ ಆಗಿ ನಾವೇನು ಅಂತಂದರೆ ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಯಾರಿಗೆ ಯಾವ ಇನ್ಫಾರ್ಮೇಷನ್ಸು ಯಾವಾಗ ಬೇಕೋ ಆ ಟೈಮ್ನಲ್ಲಿ ಸಿಗ್ತಾ ಇರುತ್ತೆ. ಮ್ಯಾನೇಜರ್, ಆಮೇಲೆ ಬ್ರಾಂಚ್ ಮ್ಯಾನೇಜರ್, ನನ್ನ ಬ್ಯಾಂಕಲ್ಲಿ ಈಗ ಫಂಡ್ಸ್ ಎಷ್ಟಿದೆ ಅಂತ ನಾನು ಕ್ಲಿಯರಾಗಿ ಚೆಕ್ ಮಾಡಬೇಕು ಅಂತಂದರೆ, ಎಸ್, ಐ ಕ್ಯಾನ್ ಈಸಿಲಿ ಡೂ ಇಟ್. ದ ಸೇಮ್ ಥಿಂಗ್ ದ ಜನರಲ್ ಮ್ಯಾನೇಜರ್ ಆಫ್ ದ ಬ್ಯಾಂಕ್ can easily set ಈ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ವಾಟ್ ಈಸ್ ದ ಅಮೌಂಟ್ ಆಫ್ ಲೋನ್ ದೇ ಹ್ಯಾವ್ ಗಿವನ್, ವಾಟ್ ಈಸ್ ದ ಪ್ರಾಫಿಟ್ ವಾಟ್ ವಿ ಆರ್ ಗೆಟಿಂಗ್ ಇನ್ ಎ ಮಂತ್, ಈಸಿಯಾಗಿ ನಮಗೆ ಸಿಗ್ತಾ ಇರುತ್ತೆ. ಅಂದರೆ ಸಪ್ರೇಟ್ ಹೈರಾರ್ಕಿ ಫಾರ್ ಬಿಸ್ನೆಸ್ ಆ್ಯಂಡ್ ಆಪ್ರೇಷನ್ಸ್. ಬಿಸ್ನೆಸ್ ಮಾಡೋಕ್ಕೂ ನಮಗೆ ಹೆಲ್ಪ್ ಆಗುತ್ತೆ, ಆಪ್ರೇಷನ್ಸ್ ಬ್ಯಾಂಕಿಂಗ್ ಸೆಂಟ್ರಲೈಸ್ಡ್ ಕಂಟ್ರೋಲ್ ಮಾಡೋಕ್ಕೂ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ದೆನ್ ಬಿಸ್ನೆಸ್ ಆ್ಯಂಡ್ ಸರ್ವಿಸಸ್ ಆರ್ ಪ್ರಾಡಕ್ಟೈಸ್ಡ್, ರೈಟ್? ಎಸ್, ಅಂದರೆ ಏನು ನೋಡಿ,
ಒಂದು ಸ್ಕೀಮ್ ಸೆಂಟ್ರಲ್ ಬ್ಯಾಂಕಲ್ಲಿ ಅಥವಾ ಸೆಂಟ್ರಲ್ ಮೇನ್ ಬ್ರಾಂಚಲ್ಲಿ ಅಪ್ಡೇಟ್ ಆಯಿತು ಅಂತಂದರೆ ದ ಸೇಮ್ ಸ್ಕೀಮ್ ವಿಲ್ ಬಿ ಅವೈಲಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಸರ್ವೀಸಸ್ ಇನ್ ಅಕ್ರಾಸ್ ದ ಬ್ರಾಂಚಸ್. ಅಂದರೆ ನಾನು ಒಂದು ಕಡೆ ಒಂದು ಚೇಂಜಸ್ ಆಯಿತು ಅಥವಾ ಒಂದು ಕಡೆ ಏನೋ ಒಂದು ಹೊಸ ಸ್ಕೀಮ್ ಬಂತು ಅಂದರೆ ಅದನ್ನು ಎಲ್ಲಿ ಬೇಕಾದರೂ ನಾವು ಎಲ್ಲ ಕಸ್ಟಮರ್ಸು ದೇ ವಿಲ್ ಬಿ ಗೆಟಿಂಗ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಮತ್ತು ಏನು ರಿಮೋಟ್ ಇಂಟ್ರಾಕ್ಷನ್ ವಿತ್ ದ ಕಸ್ಟಮರ್ಸ್, ಅಂದರೆ ಕಸ್ಟಮರ್ಸ್ ಕ್ಯಾನ್ ಡೂ ಇಟ್. ಕರೆಕ್ಟಾಗಿ ಎಲ್ಲ ಬ್ರಾಂಚ್ಗೆ ಬಂದುಬಿಟ್ಟು ವ್ಯವಹಾರ ಮಾಡಬೇಕು ಅಂತೇನಿಲ್ಲ. ದೇ ಕ್ಯಾನ್ ಡೂ ದೇರ್ ಆಪ್ರೇಷನ್ಸ್ ಫ್ರಮ್ ಎನಿವೇರ್, ಎಲ್ಲಿ ಬೇಕಾದರೂ ಕೂತ್ಕೊಂಡು ದೇ ಕ್ಯಾನ್ ಡೂ ದ transactions and reliance on the transaction balancing. Okay, like ಅಂದರೆ ಲೈಕ್ what you call, there will not be any mismatch ಅಂತಂದರೆ ಲೈಕ್ ಸಾಫ್ಟ್ವೇರ್ ಅನ್ನೋದು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂತಂತಂದರೆ ಲೈಕ್ ಟ್ರಾನ್ಸಾಕ್ಷನ್ ಅನ್ನೋದು ನೀಟಾಗಿ, ಈಗ ಒಂದು ಕಡೆ ಡೆಬಿಟ್ ಆಗಿತ್ತು ಅಂತಾರೆ ಇನ್ನೊಂದು ಕಡೆ ಕ್ರೆಡಿಟ್ ನೀಟಾಗಿ ಆಗಿರುತ್ತೆ. ದ ಪೋಸ್ಟಿಂಗ್ಸ್ ವಿಲ್ ಬಿ ಈಸಿಲಿ ಡನ್ ಆ್ಯಂಡ್ ಏನಂತ ಹೇಳ್ತೀವಿ ಬ್ಯಾಲೆನ್ಸಿಂಗ್ ಅಂತಂದ್ರೇನು, ಒಂದ್ಸತಿ ಕ್ರಾಸ್ ಚೆಕ್ ಮಾಡಿದ್ರೂ ಎವ್ರಿಥಿಂಗ್ ವಿಲ್ ಬಿ ಇನ್ ದ ಪ್ರಾಪರ್ ಮ್ಯಾನರ್. ಆ ರೀತಿ ಸಾಫ್ಟ್ವೇರ್ನ ಅವರು ಡಿಸೈನ್ ಮಾಡಿದ್ದಾರೆ ಇನ್ ದ CBS, ರೈಟ್. ಹೈಲಿ ಡಿಪೆಂಡೆಂಟ್ ಆನ್ ದ ಸಿಸ್ಟಮ್ ಬೇಸ್ಡ್ ಕಂಟ್ರೋಲ್ಸ್. ಅಂದರೆ ವಾಟ್ ಯು ಮೀನ್ ಬೈ ಸಿಸ್ಟಮ್ ಬೇಸ್ಡ್ ಕಂಟ್ರೋಲ್ಸ್, ನಾವು ಅವಾಗಲೇ ಓದಿದ್ವಿ. ಸಿಸ್ಟಮ್ ಬೇಸ್ಡ್ ಕಂಟ್ರೋಲ್ಸ್ ಅಂತ ಬಂತು ಅಂತಂದರೆ ಇಫ್ ಯು ಸಿ ದ ಲೈಕ್ ಅಥೆಂಟಿಕೇಷನ್ ಆಗಿರಬಹುದು, ಅಥವಾ ಲೈಕ್ ಏನಂತ ಹೇಳ್ತೀವಿ ಲೋ ಬ್ಯಾಲೆನ್ಸ್ ಆಯಿತು ಅಂತಂದರೆ ಇನ್ಫಾರ್ಮೇಷನ್ ಬರೋದಾಗಿರಬಹುದು, ಅಥವಾ ಏನು ಅಂತಂತಂದರೆ ಲೈಕ್ ಈಗ ನಾನು ವಾಟ್ ಯು ಕಾಲ್, ಇಫ್ ಐ ವೆಯ್ಟ್ ಫಾರ್ ಇಫ್ ಐ ಡೋಂಟ್ ವರ್ಕ್ ಆನ್ ದ ವೆಬ್ ಪೇಜ್ ಫಾರ್ 5 minutes or 10 minutes, ಲೈಕ್ ಆಟೋಮೆಟಿಕ್ಕಾಗಿ ಲಾಗ್ ಆಫ್ ಆಗೋದು, ಅದೆಲ್ಲ ಏನು ಅಂತಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಏನು ಸಿಸ್ಟಮ್ ಬೇಸ್ಡ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. IT ಬೇಸ್ಡ್ ಕಂಟ್ರೋಲ್ಸ್ ಅನ್ನೋದು ಕ್ಲಿಯರ್ ಆಗಿ ಅದು ವಿ ಸ್ಟಡಿಡ್ ಅರ್ಲಿಯರ್, ರೈಟ್. ಅದು ಎನೇಬಲ್ ಆಗಿತ್ತು ಅಂತಂದರೆ ಇಟ್ ವಿಲ್ ಬಿ ಟು ಮಚ್ ಹೆಲ್ಪ್ಫುಲ್, ರೈಟ್. Then increased access by staff by various levels based on the authorization antandre, like any staff can using his login ID and password, they can go and according to their levels or level basis alla avrige customer data ಬೇಕಾಗುತ್ತೆ ನೋಡಿ. ಬ್ರಾಂಚ್ ಮ್ಯಾನೇಜರ್ ನೋಡ್ಬೋದು, ಅದನ್ನು ಲೈಕ್ ಇಂಡಿವಿಜುವಲ್ ಎಂಪ್ಲಾಯಿ ಆಫ್ ಎ ಬ್ರಾಂಚ್ ನೇಮ್ ನೋಡೋದು ಬೇಕಾಗಲ್ಲ. ಅಂದರೆ ಲೈಕ್ ಬ್ಯಾಂಕ್ ಟೋಟಲ್ ಬ್ಯಾಂಕ್ ಇನ್ಫಾರ್ಮೇಷನ್ನ ಆ ಬ್ಯಾಂಕ್ ಮ್ಯಾನೇಜರ್ ನೋಡ್ಬೋದು, ಇಲ್ಲ ಅವ್ನ ಮೇಲೆ ಇರೋ ಸುಪೀರಿಯರ್ಸ್ ನೋಡ್ಬೋದು. ಬಟ್ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ನ ಬ್ಯಾಂಕ್ ಮ್ಯಾನೇಜರ್ ಲೈಕ್ ಮಾಡಲ್ಲ, ಇಂಡಿವಿಜುವಲ್ ಪರ್ಸನ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಬ್ರಾಂಚಿಗೆ ಸಂಬಂಧಪಡದೇ ಇರೋನು ಬೇರೆ ಇನ್ಫಾರ್ಮೇಷನ್ ನೋಡೋಕ್ಕೂ ಆಗಲ್ಲ, ಆ್ಯಂಡ್ ಯಾವುದೇ ಟ್ರಾನ್ಸಾಕ್ಷನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ಓಕೆ, ಸಿ ದ್ಯಾಟ್ ಈಸ್ ವಾಟ್ ಇನ್ಕ್ರೀಸ್ ಆಕ್ಸೆಸ್ ಬೈ ದ ಸ್ಟಾಫ್ ಅಟ್ ವೇರಿಯಸ್ ಲೆವೆಲ್ಸ್ ಬೇಸ್ಡ್ ಆನ್ ದ ಆಥರೈಸೇಷನ್. ಯಾರ್ಯಾರಿಗೆ ಯಾವುದೇ ಆಥರೈಸೇಷನ್ ಇರುತ್ತೋ ಅದು ಮಾತ್ರ ಅವ್ರ ಕೈಲಿ ಮಾಡೋಕ್ಕಾಗುತ್ತೆ, ರೈಟ್. ಓಕೆ, ದೆನ್ ಡೈಲಿ, ಹಾಫ್ ಇಯರ್ಲಿ ಆ್ಯಂಡ್ ಆ್ಯನ್ಯಲ್ ಕ್ಲೋಸಿಂಗ್ಸ್ ವಿಲ್ ಬಿ ಮೇಡ್ ಈಸಿ. ಏಕೆಂದರೆ ಅವತ್ತೇ ಟ್ರಾನ್ಸಾಕ್ಷನ್ ಅಪ್ಡೇಟ್ ಆಗ್ತಿದೆ, ಆನ್ಲೈನಲ್ಲೆಲ್ಲ ರಿಯಲ್ ಟೈಮ್ ಪ್ರೋಸೆಸ್ ಆಗ್ತಿದೆ ಅಂತಂದರೆ ದ ರಿಪೋರ್ಟ್ಸ್ ಕ್ಯಾನ್ ಈಸಿಲಿ ಬಿ ಜನರೇಟೆಡ್. ಅಷ್ಟೊಂದು ಟಫ್ ಆಗಲ್ಲ, ಯಾಕೆಂತಂದರೆ ಪೆಂಡಿಂಗ್ ಉಳ್ಕೊಳ್ಳೋದು ಅದೆಲ್ಲ ಕೆಲಸ ಆಗೋದೇ ಇಲ್ಲ. ರಿಯಲ್ ಟೈಮ್ ಅಪ್ಡೇಟ್ ಆಗ್ತಿದೆ ಅಂತಂತಂದರೆ ಆನ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇಟ್ ವಿಲ್ ಬಿ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಸ್ನ ನಾವು ತೆಗಿತಿರ್ತಾರೆ. ದೆನ್ ಏನು ಅಂತಂದರೆ ಮಾನಿಟರ್ ಮಾಡೋಕ್ಕೆ ಈಸಿ ಆಗುತ್ತೆ, ಡಿಸಿಷನ್ಸ್ ತೊಗೊಳಕ್ಕೆ ಈಸಿ ಆಗುತ್ತೆ. ನೋಡಿ ಲೈಕ್ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ದ ಇನ್ಕಮ್, ಅದಕ್ಕೂ ಅಷ್ಟೇ ಲೈಕ್ ಏನಂತ ಹೇಳ್ತೀವಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ನಾವು ನೀಟಾಗಿ ಕ್ಲೋಸ್ ಮಾಡ್ತಾ ಹೋಯ್ತು ಅಂತಂದರೆ ಈಸಿಲಿ ವಿ ವಿಲ್ ಬಿ ಗೆಟಿಂಗ್ ದ ಫೈನಲ್ ರಿಪೋರ್ಟ್ಸ್ ಆ್ಯಂಡ್ ದ ಆ್ಯನ್ಯಲ್ ಡಿಸ್ಕ್ಲೋಸರ್ ಕ್ಯಾನ್ ಬಿ ಮೇಡ್ ಈಸಿಲಿ ಆಸ್ ವೆಲ್. ದೆನ್ ಆಟೋಮೆಟಿಕ್ ಪ್ರೊಸೆಸಿಂಗ್ ಆಫ್ ದ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ಏನು, ಲೈಕ್ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್. ಈಗ ಒಬ್ಬ ಕಸ್ಟಮರ್ಗೆ ಲೈಕ್ ಎವ್ರಿ ಮಂತ್ ಎಷ್ಟು ಆಟೋ ಡಿಡಕ್ಟ್ ನಾನು ಕೊಟ್ಟಿದ್ದೀನಿ ಅಂತಂದರೆ ಅವನಲ್ಲಿ ಅಕೌಂಟಿಗೆ ದುಡ್ಡಿತ್ತ ಇಮ್ಮಿಡಿಯೇಟಾಗಿ ಆಟೋ ಡಿಡಕ್ಟ್ ಆಗ್ತಿರುತ್ತೆ. ಅಂದರೆ ಲೈಕ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಕಸ್ಟಮರ್ ಟು ದ ಬ್ಯಾಂಕ್. ಓಕೆ, ರೆಗ್ಯುಲರ್ ಆಗಿ ಎಲೆಕ್ಟ್ರಿಸಿಟಿ ಬಿಲ್ ಇಷ್ಟು ಬಂದಿದೆ, ಅಥವಾ ಲೈಕ್ ರೆಂಟ್ ನನಗೆ ಇಂಥವ್ರಿಗೆ ಪ್ರತಿ ತಿಂಗಳು ಇಷ್ಟು ಕಟ್ಟಿ ಅಂತ ಇದು ಮಾಡಿದ್ದಾರೆ. ಓಕೆ, ಫೈನ್, ಆಟೋಮೆಟಿಕ್ಕಾಗಿ ಅದು ಡಿಡಕ್ಟ್ ಆಗಿಬಿಟ್ಟು ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಅಥವಾ ಏನಂತ ಹೇಳ್ತಾರೆ, ಈಗ ಬ್ಯಾಂಕಿಂಗ್ ಬಂತು ಅಂತಂದರೆ ಲೈಕ್ ದ ಸೆಂಟ್ರಲ್ ಬ್ಯಾಂಕ್ ವಿಲ್ ಬಿ ಇಶ್ಯೂಯಿಂಗ್, ಯಾರದೇ ಬ್ಯಾಲೆನ್ಸ್ ಲೋ ಆಯಿತು ಅಂದ್ರೂ ಎಷ್ಟು ಅಮೌಂಟ್ನ ಡಿಡಕ್ಟ್ ಮಾಡಿ ಅವರ ಅಕೌಂಟಿಂದ ಅಂತ ಹೇಳಿರ್ತಾರೆ. ದಟ್ ಸ್ಟ್ಯಾಂಡಿಂಗ್ ಪ್ರೊಸೀಜರ್ ವಿಲ್ ಬಿ ಫಾಲೋಡ್ ಬೈ ದ ಸಾಫ್ಟ್ವೇರ್ ಇಟ್ ಸೆಲ್ಫ್. ಏನಕ್ಕೆ ಯಾರು ಮ್ಯಾನ್ಯಲ್ ಆಗಿ ಕೂತ್ಕೊಂಡು ಇಂಥವ್ರದ್ದು ಲೋ ಬ್ಯಾಲೆನ್ಸ್ ಆಗಿದೆ ಇವರಲ್ಲಿ ಲೈಕ್ ದೇ ಫೋರ್ ಪೆನಾಲ್ಟಿ ಹಾಕಿ ಅಂತ ನೋ. ಮತ್ತು ಇನ್ನೊಂದೇನು ಅಂತಂದರೆ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತೀನಿ, ಕ್ರೆಡಿಟ್ ಕಾರ್ಡಲ್ಲಿ ಇಷ್ಟು ಡೇಟ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಲೈಕ್ ಆಟೋಮೆಟಿಕ್ ಅದೇ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಎಸ್ ದಿಸ್ ಇಸ್ ದ ಅಡಿಷ್ನಲ್ ಏನಂತ ಹೇಳ್ತೀವಿ
ಈ ಡೇಟ್ ಒಳಗಡೆ ಕಟ್ಟಬೇಕಾಗಿತ್ತು, ಈ ಡೇಟ್ನಲ್ಲಿ ಕಟ್ಟಿಲ್ಲ, ದೇರ್ಫೋರ್ ಹಾಗಾಗಿ ಅದೇ ಏನಂತಾರೆ ಸಾಫ್ಟ್ವೇರ್ ವಿಲ್ ಬಿ ಗಿವಿಂಗ್ ದ ಚಾರ್ಜಸ್, ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಬಂದಿದೆ ಅಂತ ಈಸಿಲಿ ಕಸ್ಟಮರ್ ಕ್ಯಾನ್ ಬಿ ಇಂಟಿಮೇಟೆಡ್. ಕಸ್ಟಮರ್ ಬಂದು ಕೇಳಿದ್ರು ಅವ್ರಿಗೆ ಪ್ರಾಪರ್ ಇನ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ದ್ಯಾಟ್ ಇಸ್ ವಾಟ್ ಆರ್ ದ ಫೀಚರ್ಸ್, ಕೋರ್ ಫೀಚರ್ಸ್ ಆಫ್ ದ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತಾ ಇರ್ತೀವಿ, ರೈಟ್. Okay, now we will learn other major components or features. Okay, components of the CBS solution. ನೋಡಿ ಲೈಕ್ ಈಗೇನು ಅಂದರೆ ಸಮ್ ಮೋರ್ ಫೀಚರ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು, ರೈಟ್. ಈಗ ಕಸ್ಟಮರ್ಸ್ಗೆ ಹೇಗೆ ಇದರಿಂದ ಉಪಯೋಗ ಆಗುತ್ತೆ, ಮತ್ತು ಬ್ಯಾಂಕ್ಸ್ಗಳಿಗೂ ಅಷ್ಟೇ, ಲೈಕ್ ಬ್ರಾಂಚಸ್ಗೆ ಹೇಗೆ ಇದು ಉಪಯೋಗ ಆಗುತ್ತೆ. ಕಸ್ಟಮರ್ಸ್ಗೆ ಏನು ಉಪಯೋಗ, ದೆನ್ ಬ್ಯಾಂಕ್ಸ್ಗಳಿಗೆ ಲೈಕ್ ಬ್ರಾಂಚಸ್ಗೆ ನಾವು ಈಗ ಸೆಂಟ್ರಲೈಸ್ಡ್ ನಾವು ನೋಡಿದ್ವಿ. ವಾಟ್ ಅಬೌಟ್ ದ ಕಸ್ಟಮರ್ಸ್ ಅನ್ನೋದನ್ನು ನಾವು ಈಸಿಯಾಗಿ ನೋಡ್ತಾ ಹೋಗೋಣ, ರೈಟ್. ಲೆಟ್ ಅಸ್ ಸಿ ವಿತ್ ದ್ಯಾಟ್. ಸಿ ಹಿಯರ್ ಏನು ಅಂತಂದರೆ ದ CBS is built in with these inherent features such as, what is that? The first one, opening a new account and the customer's onboarding. ಅಂತಂದರೆ ಲೈಕ್ whenever a customer wants to open his new account, what are the KYC is required, ಮತ್ತು ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡೋಕ್ಕೆ ಇದು ಡಾಟಾಬೇಸ್, ಸೆಂಟ್ರಲೈಸ್ಡ್ ಡಾಟಾಬೇಸ್ನಲ್ಲಿ ಅವ್ನ ಇನ್ಫಾರ್ಮೇಷನ್ ಎಂಟರ್ ಮಾಡ್ಕೊಬೇಕಾಗುತ್ತೆ. ಮತ್ತು ಆನ್ ಬೋರ್ಡಿಂಗ್ ಅಂತ ಬಂತು ಅಂದರೆ ವೆನೆವರ್ ಲೈಕ್ ಏನು ರಿಕ್ವೆಸ್ಟ್ ಲೆಟರ್ ಮೀನ್ಸ್ ಲೈಕ್ ಕಂಗ್ರ್ಯಾಚುಲೇಷನ್ ಮೇಲ್ ಆಗಬಹುದು, ಅಥವಾ ಲೈಕ್ ಆನ್ ಬೋರ್ಡಿಂಗ್ ಬಂದ ತಕ್ಷಣ ಪಾಸ್ಬುಕ್ ಆಗ್ಬೋದು, ಚೆಕ್ ಬುಕ್ಸ್ ಆಗ್ಬೋದು, ಡೆಬಿಟ್ ಕಾರ್ಡ್ಸ್ ಆಗ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಸ್ ಆಗ್ಬೋದು, ಅದನ್ನೆಲ್ಲ ಕೊಡೋಕ್ಕೋಸ್ಕರ ಏನು ಅಂತಂದರೆ CBS ಅನ್ನೋದು ಹೆಲ್ಪ್ ಮಾಡ್ತಾ ಇರ್ತದೆ. ದೆನ್ ಮ್ಯಾನೇಜಿಂಗ್ ದ ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್. ವೆನೆವರ್ ಐ ವಾಂಟ್ ಟು ಡೆಪಾಸಿಟ್ ಆಸ್ ಎ ಕಸ್ಟಮರ್, ಐ ವಾಂಟ್ ಟು ಡೆಪಾಸಿಟ್ ದ ಮನಿ ಇನ್ ಟು ದ ಬ್ಯಾಂಕ್, ಆರ್ ಐ ವಾಂಟ್ ಟು ವಿತ್ಡ್ರಾ ಎ ಮನಿ, ಐ ಕ್ಯಾನ್ ಡೂ ಇಟ್ ಫ್ರಮ್ ಸೆವ್ರಲ್ ಮ್ಯಾನರ್. ಬೇರೆ ಬೇರೆ ಕಡೆಯಿಂದ ಅಂದರೆ ಬೇರೆ ಬೇರೆ ಟೈಪ್ಸಲ್ಲಿ ನಾನು ಡೆಪಾಸಿಟ್ಸು ಮಾಡ್ಬೋದು, ವಿತ್ಡ್ರಾನು ಮಾಡ್ಬೋದು. ಅದಕ್ಕೋಸ್ಕರನೂ CBS ಅನ್ನೋದು ಸಪೋರ್ಟ್ ಮಾಡ್ತಾ ಇರುತ್ತೆ. ದೆನ್ ಟ್ರಾನ್ಸಾಕ್ಷನ್ಸ್ ಮ್ಯಾನೇಜ್ಮೆಂಟ್ ಫ್ರಮ್ ಇನಿಷಿಯೇಷನ್ ಟು ರಿಪೋರ್ಟಿಂಗ್, ರೈಟ್. ಅಂದರೆ ಏನು ಅಂತಂದರೆ ಲೈಕ್ ಐ ವಾಂಟ್ ಟು ಆ್ಯಸ್ ಎ ಕಸ್ಟಮರ್ ನಾನೇನು ಅಂತಂತಂದರೆ ಮ್ಯಾನೇಜ್ ಮಾಡಬೇಕಾಗುತ್ತೆ ನನ್ನ ಟ್ರಾನ್ಸಾಕ್ಷನ್ಸ್ನ. ಡೈಲಿ ನನ್ನ ರೆಂಟನ್ನು ಇಷ್ಟು ಕಟ್ಟಿ, ಅಥವಾ ಲೈಕ್ ಏನಂತ ಹೇಳ್ತೀವಿ ರೆಗ್ಯುಲರ್ ಆಗಿ ಇಂಥವ್ರಿಗೆ RD ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಾದ್ರು ಕೊಡ್ತು ಅಂತಂತಂದರೆ ದಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಶುಡ್ ಬಿ ಫಾಲೋಡ್. ಆ್ಯಸ್ ವೆಲ್ ಆ್ಯಸ್ ರಿಪೋರ್ಟಿಂಗ್ ಅಂತ ಬಂತು ಅಂದರೆ ಏನಾಗುತ್ತೆ, ನನಗೆ ಲೈಕ್ ಮಂತ್ಲಿ ಸ್ಟೇಟ್ಮೆಂಟ್ಸ್ ಬೇಕು ಅಂತ ಕಸ್ಟಮರ್ ಕೇಳಿದ್ನ ಯು ಕ್ಯಾನ್ ಈಸಿಲಿ ಗೋ ಟು ದ ಇಂಟರ್ನೆಟ್ ಪೋರ್ಟಲ್, ಇಂಟರ್ನೆಟ್ ಬ್ಯಾಂಕಿಂಗ್ ಹೋಗ್ಬೋದು. ಮಂತ್ಲಿ ಸ್ಟೇಟ್ಮೆಂಟ್ಸ್ ಐ ಕ್ಯಾನ್ ಈಸಿಲಿ ಟೇಕ್ ಇಟ್. ದೆನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಮ್ಯಾನೇಜ್ಮೆಂಟ್, ನಂದು ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಲೈಕ್ okay, what is the interest ಅಂದರೆ ಲೈಕ್ if a customer has taken the loan, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನೋದು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೋಡಿ ಅಲ್ಲಿ ಈಗೆಲ್ಲ ಏನಾಗುತ್ತೆ ಅಂತಂದರೆ ನಾನು ಆನ್ಲೈನಲ್ಲಿ ನಾನು ಇಷ್ಟಕ್ಕೆ ಲೋನ್ ಅಪ್ಲೈ ಮಾಡಿದ್ರೆ ವಾಟ್ ಇಸ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ದಟ್ ಐ ವಿಲ್ ಬಿ ಗೆಟಿಂಗ್ ಅನ್ನೋದನ್ನು ಲೈಕ್ ಈಸಿಲಿ ಐ ಕ್ಯಾನ್ ದ ಬ್ಯಾಂಕಿಂಗ್ ಸಾಫ್ಟ್ವೇರ್ಸ್ ವಿಲ್ ಬಿ ಗಿವಿಂಗ್ ದ ಇನ್ಫಾರ್ಮೇಷನ್. ಈಗ ನಾನು ಇಷ್ಟು ಲೋನ್ ತೊಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ನೆಕ್ಸ್ಟ್ ನಾನು ಇಷ್ಟು ವರ್ಷಕ್ಕೆ ತೊಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಕಡಿಮೆ ಇಯರ್ಸ್ ಮಾಡಿದ್ರೆ ಎಷ್ಟು ಇನ್ಫಾರ್ಮೇಷನ್ ಅದು ಎಷ್ಟು ಇಂಟ್ರೆಸ್ಟ್ ಆಗುತ್ತೆ. ಸಚ್ ಇನ್ಫಾರ್ಮೇಷನ್ ವಿಲ್ ಬಿ ಈಸಿಲಿ ಡಿಸಮಿನೇಟೆಡ್. ಇಫ್ ಅದು ಸೇಮ್ ಥಿಂಗ್ ಈಗ ಏನಾಗುತ್ತೆ, ನಾನು FD ಇಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇಫ್ ಐ ಗೋ ವಿತ್ ಒನ್ ಆಫ್ ದ ಪೋರ್ಟಲ್, ನಾನು ಇಷ್ಟು ಲಕ್ಷದ FD ಇಡ್ತಿದ್ದೀನಿ ಅಂತಂದರೆ ಎಷ್ಟು ಇಂಟ್ರೆಸ್ಟ್ ನನಗೆ ಬರುತ್ತೆ, ರೈಟ್. ಇಷ್ಟು ವರ್ಷಕ್ಕೆ ಇಡ್ತಾ ಇದ್ದೀನಿ. ಓಕೆ, ವಾಟ್ ಇಸ್ ದ್ಯಾಟ್? ಓಕೆ, ಸಿ ಇಸ್ ಬೇಸ್ಡ್ ಆನ್ ದ ಸೆವರಲ್ ಕ್ರೈಟೀರಿಯಾ. ನಾನು ಬ್ಯಾಂಕ್ ಹೋಗ್ಬಿಟ್ಟೆ ಇನ್ಫಾರ್ಮೇಷನ್ ತೊಗೊಬೇಕು ಅಂತೇನಿಲ್ಲ. ಲೈಕ್ ಐ ವಿಲ್ ಬಿ ಈಸಿಲಿ ಐ ಕ್ಯಾನ್ ಹ್ಯಾವ್ ಎ ಲುಕ್ ಆನ್ the interest calculations. I can do it by myself and I can take the decisions for the customers as well. Then processing of cash deposits and withdrawal. ಅಂದರೆ ಈಗ ನಾನು ಆನ್ಲೈನಲ್ಲಿ ಮಾಡೋದು ಒಂದೇ ಅಲ್ಲ. ಇಫ್ ಐ ಗೋ ಟು ದ ಬ್ಯಾಂಕ್ಸ್ ಆಲ್ಸೋ ಐ ಕ್ಯಾನ್ ಡೆಪಾಸಿಟ್ ದ ಕ್ಯಾಶ್ and I can withdraw at any point of time. That is also been recorded. Then processing payments and checks. ನೋಡಿ ಯಾರೇ ಒಬ್ಬರು ನಾನು ಚೆಕ್ ಕೊಟ್ಟಿದ್ದಾರೆ, ರೈಟ್, ಚೆಕ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದು ಅಥೆಂಟಿಕೇಷನ್ ಇದೆಯಾ ಕ್ರಾಸ್ ಚೆಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅವ್ರದ್ದು ಲೈಕ್ ಎವ್ರಿಥಿಂಗ್ ಈಗ ಏನಂತ ಹೇಳ್ತೀವಿ ಅಂತಂತಂದರೆ ಸೈನ್ ಮ್ಯಾಚ್ ಆಗ್ತಿದೆಯಾ, ದೆನ್ ಏನಂತ ಹೇಳ್ತೀವಿ ಅವರು ಚೆಕ್ ಅನ್ನೋದು ಕರೆಕ್ಟಾಗಿ ನಮ್ಮ ಬ್ಯಾಂಕ್ ಚೆಕ್ಕೇನಾ, ರೈಟ್, ಅಥವಾ ಏನಾದರೂ ಚೆಕ್ ನಂಬರಲ್ಲಿ ಡಿಫಾಲ್ಟ್ ಇದೆಯಾ, ಅಥವಾ ನಾನೇನಾದ್ರು ಚೆಕ್ ಸ್ಟಾಪ್ ಮಾಡೋಕ್ಕೆ ಚೆಕ್ನ ನಾನು ಕೊಟ್ಟಿದ್ದೀನಿ ಅಂದರೆ ನೋ ಇಟ್ ಕಾಂಟ್ ಬಿ ಡನ್ ಅಂತ ಅದು ತೋರಿಸ್ಬಿಡುತ್ತೆ. ಅಂದರೆ ಲೈಕ್ ಎವ್ರಿಥಿಂಗ್ ಒಂದು ಕಡೆ ಅದು ರೆಕಾರ್ಡ್ ಆಗ್ತಿದ್ರೆ ಏನಾಗ್ತಿರುತ್ತೆ ಅಂತಂದರೆ ಅದು ಪ್ರೊಸೆಸಿಂಗ್ ಆಫ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಚೆಕ್ಸ್ ಮತ್ತು ಅದಕ್ಕೆಲ್ಲ ಅದಕ್ಕೂ ಹೆಲ್ಪ್ ಮಾಡ್ತಾ ಇರ್ತಾರೆ. ದೆನ್ ಪ್ರೊಸೆಸಿಂಗ್ ಆ್ಯಂಡ್ ಸರ್ವಿಸಿಂಗ್ ಲೋನ್. ಓಕೆ, ಸಿ ಹಿಯರ್ ಲೈಕ್ ಲೋನ್ ನಾನು ತೊಗೊಬೇಕು ಅಂತಂದ್ರೂ ಲೈಕ್ ಇಟ್ ವಿಲ್ ಬಿ ಚೆಕಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್, ನನ್ನ ಕಾಂಪೊನೆಂಟ್ಸ್ ಆಗಲಿ, ನನ್ನ ಬ್ಯಾಲೆನ್ಸ್ ಆಗಲಿ, ನನ್ನ ಹಿಸ್ಟ್ರಿ ಆಗಲಿ, ನನ್ನ ಸಿಬಿಲ್ ಸ್ಕೋರ್ಸ್ ಆಗಲಿ, ಅದೆಲ್ಲ ಅದು ಕಂಪ್ಯಾರಿಸನ್ ಮಾಡ್ತಾ ಇರುತ್ತೆ. ಆ್ಯಂಡ್ ಸರ್ವಿಸಿಂಗ್ ಲೋನ್ ಅಂತಂದರೆ ಏನರ್ಥ, ಇಫ್ ಐ ವಾಂಟ್ ಟು ಏನಂತ ಹೇಳ್ತೀವಿ, ನನ್ನ ಲೋನ್ ಆಲ್ಮೋಸ್ಟ್ ಮುಗಿತಾ ಬಂತು, ಐ ವಾಂಟ್ ಟು ಟೇಕ್ ಒನ್ ಮೋರ್ ಲೋನ್, ಫೈನ್, ಇದೇ ಡಾಕ್ಯುಮೆಂಟ್ಸ್ ಬೇಸಿಸ್ ಮೇಲೆ ಐ ಕ್ಯಾನ್ ಆ್ಯಡ್ ಆನ್ ದ ಲೋನ್ಸ್. ಆ ಥರದ್ದು ಫೆಸಿಲಿಟೀಸ್ ಎಲ್ಲ ಮಾಡೋಕ್ಕೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ಎನ್ ಇಂಡಿವಿಜುವಲ್ ಕಸ್ಟಮರ್ಸ್ ಅಂತ ನಾನು ಮೀನ್ಸ್ ಲೈಕ್ ಇದೆಲ್ಲ ಕಸ್ಟಮರ್ಸ್ಗೆ ಬೆನಿಫಿಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇಫ್ ಯು ಗೋ ವಿತ್
ಏನು ಅಂತ ಹೇಳ್ತೀವಿ, ಬ್ರಾಂಚಸ್ಗೆ ಹೋಯ್ತು ಅಂತಂದರೆ ದ ಬ್ರಾಂಚಸ್ ಕಾನ್ಫ್ಲಿಕ್ಟ್ ಇಟ್ ಸೆಲ್ಫ್ ಟು ದ ಫಾಲೋಯಿಂಗ್ ಕೀ ಫಂಕ್ಷನ್ಸ್ ಏನು, ದೆನ್ ಕ್ರಿಯೇಟಿಂಗ್ ಮ್ಯಾನ್ಯುಯಲ್ ಡಾಕ್ಯುಮೆಂಟ್ಸ್, ಕ್ಯಾಪ್ಚರಿಂಗ್ ದ ಡಾಟಾ ರಿಕ್ವೈರ್ಡ್ ಫಾರ್ ದ ಇನ್ಪುಟ್ ಇನ್ ಟು ದ ಸಾಫ್ಟ್ವೇರ್ಸ್. ಅಂದರೆ ಲೈಕ್ ಏನು, ಇಟ್ ವಿಲ್ ಬಿ ಹೆಲ್ಪಿಂಗ್ ಏನೇನು ಡಾಟಾ ಬೇಕಾಗುತ್ತೆ ನಾನು ಈಗ ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ, ಈಗೇನು ಲೈಕ್ ಕ್ರಿಯೇಟಿಂಗ್ ಮ್ಯಾನ್ಯುಯಲ್ ಡಾಕ್ಯುಮೆಂಟ್ಸ್, ಕ್ಯಾಪ್ಚರಿಂಗ್ ಡಾಟಾ ರಿಕ್ವೈರ್ಡ್ ಫಾರ್ ದ ಇನ್ಪುಟ್ ಇನ್ ಟು ದ ಸಾಫ್ಟ್ವೇರ್ಸ್. ಅದೇನು ಮಾಡ್ತಿರುತ್ತೆ ಅಂದರೆ CBS, ಇಟ್ ವಿಲ್ ಬಿ ಟೆಲಿಂಗ್ ಅಸ್ ವಾಟ್ ಆರ್ ದ ಇನ್ಫಾರ್ಮೇಷನ್ ದಟ್ ಯು ಹ್ಯಾವ್ ಟು ಕಲೆಕ್ಟ್ ಫ್ರಮ್ ಫಾರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್. ಈಗ ನೀನು ಲೋನ್ ಕೊಡಬೇಕು ಅಂತಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲೈಕ್ ಅದನ್ನು ಕಂಪ್ಲೀಟಾಗಿ ಲೈಕ್ ಸಾಫ್ಟ್ವೇರ್ ಅನ್ನೋದು ಹೇಳುತ್ತೆ. ಅಂದರೆ ಇನ್ಪುಟ್ ಮ್ಯಾನ್ಯಲ್ಲಾಗಿ ಇನ್ಪುಟ್ ಕೊಡೋಕ್ಕೂ ನನಗೆ ಇಂತಿಂಥ ಇನ್ಫಾರ್ಮೇಷನ್ ಬೇಕು ಅಂತ ಡಿಸೈನ್ ಮಾಡೋಕ್ಕೂ ಇಟ್ ವಿಲ್ ಬಿ ಹೆಲ್ಪಿಂಗ್. ದೆನ್ ಇಂಟರ್ನಲ್ ಆಥರೈಸೇಷನ್, ರೈಟ್. ಇಂಟರ್ನಲ್ ಆಥರೈಸೇಷನ್ ಅಂತಂತಂದ್ರೆ ಏನರ್ಥ, CBS ಸಾಫ್ಟ್ವೇರ್ ಈಗ ನೋಡಿ, ಲೈಕ್ ನಾನು ಹೋಗ್ಬಿಟ್ಟು ಚೆಕ್ ಕೊಡ್ತೀನಿ, ಚೆಕ್ ಕೊಟ್ಟ ತಕ್ಷಣ ಇವಕ್ಕೆ ಸೈನ್ ಮ್ಯಾಚಿಂಗ್ ಒಬ್ಬರು ಚೆಕ್ ಮಾಡ್ತಾರೆ. ಓಕೆ, ದೆನ್ ಇನ್ನೊಂದು ಲೈಕ್ ಏನು ಟ್ರಾನ್ಸಾಕ್ಷನ್ ಹೆಡ್ ಹತ್ರಕ್ಕೆ ಹೋಗುತ್ತೆ. ಟ್ರಾನ್ಸಾಕ್ಷನ್ ಹೆಡ್ ಏನು ಮಾಡ್ತಾರೆ ಅಂತಂದರೆ, ಕ್ಯಾನ್ ವಿ ಗಿವ್ ದ ಎವ್ರಿಥಿಂಗ್ ಇಸ್ ಪ್ರಾಪರ್ ಆಗಿದೆಯಾ, ಓಕೆ ಸಿಗ್ನೇಚರ್ಸ್ ಮ್ಯಾಚ್ ಆಗ್ತಿದೆಯಾ, ಇವ್ರ ಅಕೌಂಟಲ್ಲಿ ದುಡ್ಡು ಅಂತ ಒಬ್ಬರು ಚೆಕ್ ಮಾಡಿದ್ರೆ ಇದೆ ಅಂತ ಬಂದ ತಕ್ಷಣ ಅವರು ಇನ್ನೊಬ್ಬರು ಸುಪೀರಿಯರ್ ಹತ್ರಕ್ಕೆ ಹೋಗುತ್ತೆ, ಸೈನ್ ಮ್ಯಾಚ್ ಆಗ್ತಿದೆಯಾ, ಏನು ತೊಂದರೆ ಇಲ್ವಾ, ಕ್ಯಾನ್ ವಿ ಗಿವ್ ಅಂತ ಇನ್ನೊಬ್ಬರು ನೋಡ್ತಾ ಇರ್ತಾರೆ. ಫೈನ್, ಅವರು ಸೀನಿಯರ್ ಪರ್ಮಿಷನ್ ಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಜೂನಿಯರ್ ಎಸ್ ಇಟ್ ಕ್ಯಾನ್ ಬಿ ಗಿವನ್ ಅಂತ ಅಂದ್ಬಿಟ್ಟು ಕ್ಯಾಶಿಯರಿಗೆ ಕೊಡ್ತಾರೆ. ಕ್ಯಾಶಿಯರ್ ವಿಲ್ ಬಿ ಎಸ್ ಎವ್ರಿಥಿಂಗ್ ಇಸ್ ಫೈನ್, ದೆನ್ ವಿ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಗಿವ್ ದ ಮನಿ ಟು ಹಿಮ್ ಅಂತ ಅಂದ್ಬಿಟ್ಟು ಆಥರೈಸೇಷನ್ಸ್ಗೂ ದಿಸ್ CBS ವಿಲ್ ಬಿ ಹೆಲ್ಪಿಂಗ್. ದೆನ್ ಇನಿಷಿಯೇಟಿಂಗ್ ದ ಬಿಗಿನಿಂಗ್ ಆಫ್ ದ ಡೇ ಆಪ್ರೇಷನ್ಸ್ ಅಂತಂದರೆ ಏನು, ವಾಟ್ ಯು ಮೀನ್ ಬೈ ಬಿಗಿನಿಂಗ್ ಆಫ್ ದ ಡೇ ಅಂತ ಬಂತು ಅಂತಂದರೆ ಏನು, ನಾವು ಲಾಸ್ಟ್ ಡೇ ಕ್ಲೋಸ್ ಮಾಡಿರ್ತೀವಿ, ಬಟ್ ಬಿಗಿನಿಂಗ್ ಆಫ್ ದ ಡೇನಲ್ಲಿ ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ, ದೆನ್ ಏನಂತ ಹೇಳ್ತೀವಿ, ಎಷ್ಟು ಚೆಕ್ಸ್ಗಳು ಎಷ್ಟು ಬಂದಿದೆ, ರೈಟ್, ನಾವು ನಮ್ಮ ಕಡೆಯಿಂದ ಚೆಕ್ ಎಷ್ಟು ಕೊಟ್ಟಿದ್ದೀವಿ, ಲೈಕ್ ಚೆಕ್ಗಳು ಬೇರೆ ಬ್ಯಾಂಕಿಗೆ ಯಾವ್ದಾದ್ರು ಹೋಗಿದೆ, ಅದರಿಂದ ದುಡ್ಡು ಬಂದಿದೆಯಾ, ಎಷ್ಟು ಬಂದಿದೆ, ಅಂದರೆ ವಾಟ್ ಯು ಮೀನ್ ಬೈ ದ್ಯಾಟ್, ಲೈಕ್ ನಾವೇನೇ ಆಗಲಿ ಕ್ಲೋಸಿಂಗ್ ಆಫ್ ದ ಬ್ಯಾಂಕ್ ಮತ್ತು ಬಿಗಿನಿಂಗ್ ಆಫ್ ಎ ಬ್ಯಾಂಕ್ ಅಂತಂತಂದರೆ ಎವ್ರಿಥಿಂಗ್ ನೆನ್ನೆ ಕ್ಲೋಸ್ ಮಾಡಿದ್ವಿ, ದ ಸೇಮ್ ಥಿಂಗ್ ಈಗ ಬಿಗಿನ್ ಆಗಿದೆ ಇವತ್ತು ಟ್ರಾನ್ಸಾಕ್ಷನ್ಸ್. ಅಷ್ಟರ ಮಧ್ಯದಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಏನಾರು ಆಯಿತು ಅಂತಂದರೆ, ಈಗ ATMನಲ್ಲಿ ದುಡ್ಡು ಎಷ್ಟು ಬಂದಿದೆ ಅಥವಾ ATMಗೆ ದುಡ್ಡು ಎಷ್ಟು ಕಳಿಸ್ಬೇಕು, ಓಕೆ ಲೈಕ್ ಎವ್ರಿಥಿಂಗ್ ಅವರು ಕ್ರಾಸ್ ಚೆಕ್ ಮಾಡಲೇಬೇಕಾಗುತ್ತೆ. ಬಿಗಿನಿಂಗ್ ಆಫ್ ದ ಡೇನೂ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ, ಎಂಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ನೂ ಅವ್ರ ಅಕೌಂಟ್ಗಳಲ್ಲಿ ಮೀನ್ಸ್ ಲೈಕ್ ಟೋಟಲ್ ಕ್ಯಾಶ್ ಎಷ್ಟಿದೆ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಏನು ಅಂತಂದರೆ ದಿಸ್ CBS ವಿಲ್ ಬಿ ಹೆಲ್ಪಿಂಗ್ ದ ಇಂಡಿವಿಜುವಲ್ ಬ್ರಾಂಚಸ್ ಆ್ಯಸ್ ವೆಲ್.